ಅರ್ಥಶಾಸ್ತ್ರದ ಪೀಠಿಕೆಯನ್ನ ಡಿಸ್ಕಸ್ ಮಾಡಿದ್ದೆವು. ಕರೆಕ್ಟಾ? ಅರ್ಥಶಾಸ್ತ್ರದ ಹಿನ್ನೆಲೆ ಅಥವಾ ಅರ್ಥಶಾಸ್ತ್ರದ ಪೀಠಿಕೆಯ ವಿಚಾರಗಳನ್ನ ಮಾಡಿದ್ದೆವು. ಇವತ್ತು ಇನ್ನೊಂದು ವಿಶೇಷವಾಗಿರುವಂತಹ ಚಾಪ್ಟರ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಅದು ಯಾವುದು ಅಂತಂದ್ರೆ ನೇರವಾಗಿ ಪಂಚವಾರ್ಷಿಕ ಯೋಜನೆಗಳನ್ನ ನೋಡೋಣ. ಯೋಜನೆಗಳಂದ್ರೆ ಏನು? ಯೋಜನೆ ಅಂತಂದ್ರ ಯೋಜನೆ ಅಂದ್ರೆ ಏನು? ಯೋಜನೆ ಅಂದ್ರೆ ನಾವು ಸಾಮಾನ್ಯವಾಗಿ ಪ್ಲಾನ್ ಅಂತ ಕರಿತೀವಿ. ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಅದಕ್ಕೆ ನಮ್ಮದೇ ಆಗಿರುವಂತ ಒಂದು ನಿರ್ದಿಷ್ಟವಾಗಿರುವಂತ ನಕ್ಷೆಯನ್ನು ಹಾಕೋತೀವಿ. ಆ ನಕ್ಷೆಯನ್ನು ಹಾಕಿಕೊಳ್ಳುವುದನ್ನ ಯೋಜನೆ ಅಂತ ಕರೀತಾರೆ. ಆರ್ಥಿಕ ಯೋಜನೆಯಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ ಆರ್ಥಿಕ ಯೋಜನೆಯಲ್ಲಿ 2 ಪ್ರಕಾರ. ಒಂದು ವಾರ್ಷಿಕ ಯೋಜನೆ ಅಂತ ಕರಿತೀವಿ, ಒಂದು ವಾರ್ಷಿಕ ಯೋಜನೆ, ಇನ್ನೊಂದು ಪಂಚವಾರ್ಷಿಕ ಯೋಜನೆ. ಈ ವಾರ್ಷಿಕ ಯೋಜನೆ ಅಂತಂದ್ರೆ ಏನು? ಕೇವಲ 1 ವರ್ಷದಲ್ಲಿ ಹಾಕಿಕೊಳ್ಳುವಂತ ಯೋಜನೆ. ವಾರ್ಷಿಕ ಯೋಜನೆ ಉದಾಹರಣೆ ಬಜೆಟ್. ಇದು ಬಜೆಟ್ ಕೇವಲ 1 ವರ್ಷಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಏಪ್ರಿಲ್ 1ಕ್ಕೆ ಆರಂಭ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗ್ತದೆ. ಪ್ರತಿ ವರ್ಷ ಏಪ್ರಿಲ್ 1 ಇದೆಯಲ್ಲ, ಇದನ್ನು ನಮ್ಮ ಭಾರತ ದೇಶದಲ್ಲಿ ಆರ್ಥಿಕ ವರ್ಷ ಆರಂಭಗೊಳ್ಳುವುದು ಅಂತ ಕರಿತೀವಿ. ಏಪ್ರಿಲ್ 1ರಿಂದ ಮಾರ್ಚ್ 31 ಬಜೆಟ್ ಆರಂಭಗೊಳ್ಳುವುದು ಅಥವಾ ಆರ್ಥಿಕ ವರ್ಷ ಆರಂಭಗೊಳ್ಳುವಂತ ದಿನಾಂಕ ಇದು. ಪಂಚವಾರ್ಷಿಕ ಯೋಜನೆ ಅಂತಂದ್ರೆ ಏನು? ಸುಮಾರು 5 ವರ್ಷಗಳ ಕಾಲಾವಧಿಯವರೆಗೆ, 5 ವರ್ಷದ ಕಾಲದವರೆಗೆ ಅದು ಕೃಷಿ ಆಗಿರಬಹುದು, ಕೈಗಾರಿಕೆ ಆಗಿರಬಹುದು, ಸೇವಾ ವಲಯ ಆಗಿರಬಹುದು, ಈ 3 ವಲಯಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಹಾಗಾದ್ರೆ ಭಾರತ ಪಂಚವಾರ್ಷಿಕ ಯೋಜನೆಯನ್ನ ಯಾವ ದೇಶದಿಂದ ಎರವಲು ಪಡ್ಕೊಂಡದ? ಎಸ್, ಪಂಚವಾರ್ಷಿಕ ಯೋಜನೆಗಳನ್ನ ಭಾರತ ದೇಶ ಎಲ್ಲಿಂದ ಎರವಲು ಪಡ್ಕೊಂಡದ ಅಂತಂದ್ರ ರಷ್ಯಾ ದೇಶದಿಂದ ಎರವಲು ಪಡ್ಕೊಂಡದ. ಕ್ವಶನ್ ಹಿಂಗೆ ಕೇಳ, ಪಂಚವಾರ್ಷಿಕ ಯೋಜನೆಗಳನ್ನು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಂತ ದೇಶ ಯಾವ್ದಂದ್ರ ರಷ್ಯಾ ದೇಶ. ಯಾವ ವರ್ಷ ಇದನ್ನು ಪರಿಚಯ ಮಾಡಿತ್ತು ರಷ್ಯಾ ಅಂದ್ರ 1928ರಲ್ಲಿ. 1928ರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಪರಿಚಯ ಮಾಡಿರ್ತಕ್ಕಂಥ 1928ರಲ್ಲಿ ಪರಿಚಯ ಮಾಡಿತ್ತು. ಜಗತ್ತಿನ ಬಹುತೇಕ ದೇಶಗಳು ರಷ್ಯಾ ಮಾದರಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದಿರುವಂತದ್ದು. ಹಾಗಾದ್ರೆ ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಎಷ್ಟು ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದಿದ್ದಾವ? ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಎಸ್, ವೆರಿ ಗುಡ್, 12 ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಾರ ನೋಡಿ. ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಎಷ್ಟು ಪಂಚವಾರ್ಷಿಕ ಯೋಜನೆಗಳು ಅಂದ್ರೆ 12 ಪಂಚವಾರ್ಷಿಕ ಯೋಜನೆಗಳು. 12 ಪಂಚವಾರ್ಷಿಕ ಯೋಜನೆಗಳು. ಅಲ್ಲ, ನಿಮ್ಮಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇರ್ತದೆ ನೋಡಿ. ಇಲ್ಲಿ ಕರೆಕ್ಟ್ ಇದೆ, ನಂದು ಇಲ್ಲಿ ಕರೆಕ್ಟ್ ಇದೆ. ಸುನಿಲ್ಲ, ನಿಮ್ಮಲ್ಲಿ ತೊಂದರೆ ಇದೆ ನೋಡಿ. ಇಲ್ಲಾಂದ್ರೆ ಎಲ್ಲರಿಗೂ ತೊಂದರೆ ಆಗ್ತತ್ತಲ್ಲ ಅದು. ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಎಷ್ಟು ಬಾರಿ ಈ ಒಂದು ಪಂಚವಾರ್ಷಿಕ ಯೋಜನೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ? ಎಷ್ಟು ಬಾರಿ ಪಂಚವಾರ್ಷಿಕ ಯೋಜನೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ? ಸೂಪರ್, 2 ಬಾರಿ ಪಂಚವಾರ್ಷಿಕ ಯೋಜನೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. 2 ಬಾರಿ ಯಾವ್ದಂದ್ರೆ ಒಮ್ಮೆ 1966ರಿಂದ 1969ರವರೆಗೆ ಒಮ್ಮೆ, ಇದು ಒಮ್ಮೆ. ಇನ್ನೊಮ್ಮೆ 1990ರಿಂದ 1992ರವರೆಗೆ ಇನ್ನೊಮ್ಮೆ. 2 ಬಾರಿ ಏನಾಗಿದೆ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳಿಗೆ ಯಾಕೆ ಈ ಸಮಯದಲ್ಲಿ ಕೊಟ್ಟರು ಅಂತಂದ್ರೆ ಇಲ್ಲಿ ಭೀಕರವಾದ ಬರಗಾಲ ಬಿದ್ದಿತ್ತು. ಆಮೇಲೆ ರಾಜ್ಯಕ್ಕೆ ಕೆಲವು ನಾಯಕರು ಮರಣ ಅಪ್ಪಿದ್ರು ಈ ಸಮಯದಲ್ಲಿ. ಮತ್ತೆ ಇಲ್ಲಿ ಯುದ್ಧ ಆಗಿತ್ತು. ಪಚ್ಚಿ 1978ರಿಂದ 1980, ಅದು ಪಂಚವಾರ್ಷಿಕ ಯೋಜನೆಗಳ ರಜಾವಧಿ ಅಲ್ಲ. ಅದನ್ನ ನಾವು ವಾರ್ಷಿಕ ಯೋಜನೆಗಳು ಅಂತ ಕರಿತೀವಿ. ಉರುಳು ಯೋಜನೆಗಳು ಅಂತ ಕರೀತಾರೆ ಅದನ್ನ. ಉರುಳು ಯೋಜನೆಗಳು ಕರೆಕ್ಟಾ? ಉರುಳು ಯೋಜನೆ ಪರಿಚಯ ಮಾಡಿದವರು ಯಾರಂತಂದ್ರೆ ಗುನ್ನಾರ್ ಮಿಡ್ನಾರ್ ಅನ್ನುವಂಥ ವ್ಯಕ್ತಿ ಇದನ್ನು ಪರಿಚಯ ಮಾಡ್ತಾನೆ. ಕೇವಲ 1 ವರ್ಷಕ್ಕೆ ಮಾತ್ರ ಇದು ಸೀಮಿತವಾಗಿರುವಂತದ್ದು. ಈ ಉರುಳು ಯೋಜನೆ ಕಲ್ಪನೆಯನ್ನ ಏಷಿಯನ್ ಡ್ರಾಮಾ ಅನ್ನುವಂಥ ಗ್ರಂಥದಿಂದ ನಾವು ಎರವಲು ಪಡ್ಕೊಂಡೆವು. ನೆಕ್ಸ್ಟ್, ಹಾಗಾದ್ರೆ ಭಾರತ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರೋಕ್ಕಿಂತ ಮುಂಚೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದವು. ಉದಾಹರಣೆ 1934ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥದ ಹೆಸರು ಏನಂದ್ರ ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂಥ ಗ್ರಂಥ. ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ. ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಇದನ್ನ ಯೋಜಿತ ಅರ್ಥವ್ಯವಸ್ಥೆ, ಭಾರತದ ಯೋಜಿತ ಅರ್ಥವ್ಯವಸ್ಥೆ ಎಂಬ ಗ್ರಂಥ. ಇದನ್ನ ಏನಂತ ಕರೀತಾರೆ? ಯಾರು ಹೇಳ್ತಾರೆ?
ಎಸ್ ವೀರು ಶರಣು. ಎಸ್ ಇದನ್ನ ಏನಂತ ಕರೀತಾರೆ ಅಂದ್ರೆ ಭಾರತ ಪಂಚವಾರ್ಷಿಕ ಯೋಜನೆಗಳ ಬೈಬಲ್ ಅಂತ ಕರೀತಾರೆ ನೋಡಿ. ಇದನ್ನ ಭಾರತದ ಪಂಚವಾರ್ಷಿಕ ಯೋಜನೆಗಳ ಬೈಬಲ್ ಎನ್ನುವರು. ಓಕೆ, ಇದನ್ನು ಭಾರತ ದೇಶದ ಪಂಚವಾರ್ಷಿಕ ಯೋಜನೆಗಳ ಬೈಬಲ್ ಎಂದು ಕರೆಯುತ್ತಾರೆ. ಈಗ ನೋಡಿ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ ನೋಡಿ? ಕರೆಕ್ಟ್ ಇದೆಯಾ? ನೋಡಿ, ಭಾರತದ ಪಂಚವಾರ್ಷಿಕ ಯೋಜನೆಗಳ ಬೈಬಲ್ ಎಂದು ಯಾವ ಗ್ರಂಥವನ್ನು ಕರೀತಾರೆ ಅಂದ್ರೆ ಈ ಪ್ಲಾನೆಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನ ಭಾರತದ ಪಂಚವಾರ್ಷಿಕ ಯೋಜನೆಗಳ ಬೈಬಲ್ ಅಂತ ಕರೀತಾರೆ. 1934ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರು ಈ ಗ್ರಂಥವನ್ನು ಬರೀತಾರೆ. ಸರ್ ಎಂ ವಿಶ್ವೇಶ್ವರಯ್ಯವರು ಒಂದು ಮಾತು ಹೇಳ್ತಾರೆ, ಏನು ಅಂದ್ರೆ ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ. ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ. ಯೋಜಿಸಿ ಇಲ್ಲವೇ ವಿನಾಶ ಹೊಂದಿ, ಇಲ್ಲ ಕೈಗಾರೀಕರಣವೇ ಇಲ್ಲವೇ ವಿನಾಶ. ಇದು ಕ್ವಶನ್ ಆಗಿದೆ. ಕೈಗಾರೀಕರಣವಿಲ್ಲವೇ ವಿನಾಶ ಎನ್ನುವಂತ ಮಾತನ್ನು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಕೈಗಾರೀಕರಣವಿಲ್ಲವೇ ವಿನಾಶ, ಯೋಜಿಸಿ ಇಲ್ಲವೇ ವಿನಾಶ ಎಂದು ಹೇಳಿದವರು ಸರ್ ಎಂ ವಿಶ್ವೇಶ್ವರಯ್ಯ. ಆ ಉದ್ದೇಶಕ್ಕಾಗಿ ಸರ್ ಎಂ ವಿಶ್ವೇಶ್ವರಯ್ಯವರನ್ನ ಭಾರತದ ಪಂಚವಾರ್ಷಿಕ ಯೋಜನೆಗಳ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ. ಕ್ವಶನ್ ಹಿಂಗೆ ಕೇಳ್ಯಾರ, ಯಾರನ್ನ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ. ಹಾಗಾದ್ರೆ ಭಾರತದ ಕೈಗಾರಿಕೆಗಳ ಪಿತಾಮಹ ಯಾರು? ಭಾರತದ ಕೈಗಾರಿಕೆಗಳ ಪಿತಾಮಹ ಎಕ್ಸಲೆಂಟ್ ಕಾವ್ಯ, ಕರೆಕ್ಟ್ ರೀ. JRD ಟಾಟಾ ನೋಡಿ, JRD ಟಾಟಾ ಅದನ್ನಲ್ಲ, ಈ JRD ಟಾಟಾ ಅವರನ್ನ ಕೈಗಾರಿಕೆಗಳ ಪಿತಾಮಹ ಅಂತ ಕರೀತಾರೆ. ಕೈಗಾರಿಕೆಗಳ ಪಿತಾಮಹ ಅಂದ್ರ JRD ಟಾಟಾ, ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತಂದ್ರ ವೀರು, ಕರೆಕ್ಟ್. ಜವಾಹರ್ಲಾಲ್ ನೆಹರು ನೋಡಿ, ಜವಾಹರ್ಲಾಲ್ ನೆಹರು ಅವರನ್ನ ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ. ಆರ್ಥಿಕ ಯೋಜನೆಗಳ ಪಿತಾಮಹ ಯಾರಂದ್ರ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರೆದ್ರೆ, ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಹೇಳಿ, ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಸ್ವೀಕಾರ ಮಾಡ್ತಾರಲ್ಲ ಪಂಚವಾರ್ಷಿಕ ಯೋಜನೆಗಳನ್ನ. ಎಸ್, ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬರೋಕ್ಕಿಂತ ಮುಂಚೆ ಅನೇಕ ರಾಷ್ಟ್ರೀಯ ಯೋಜನಾ ಸಮಿತಿ ಅಂತ ಸ್ಥಾಪನೆ ಆಯಿತು. ರಾಷ್ಟ್ರೀಯ ಯೋಜನಾ ಸಮಿತಿ ಮತ್ತೆ ಬಾಂಬೆ ಯೋಜನೆ ಅಂತ ಹೇಳಿ ಜಾರಿಗೆ ಬಂತು. ಬಾಂಬೆ ಯೋಜನೆ ಮತ್ತೆ ಗಾಂಧಿ ಯೋಜನೆ ಜಾರಿಗೆ ಬಂತು. ಗಾಂಧಿ ಯೋಜನೆ ಮತ್ತೆ ಜನತಾ ಯೋಜನೆ ಜಾರಿಗೆ ಬಂತು. ಜನತಾ ಯೋಜನೆ ಮತ್ತೆ ಸರ್ವೋದಯ ಯೋಜನೆ ಜಾರಿಗೆ ಬಂತು. ಸರ್ವೋದಯ ಯೋಜನೆ. ರಾಷ್ಟ್ರೀಯ ಯೋಜನಾ ಸಮಿತಿ ಸ್ಥಾಪನೆಯಾದ ವರ್ಷ, ರಾಷ್ಟ್ರೀಯ ಯೋಜನಾ ಸಮಿತಿ ಸ್ಥಾಪನೆಯಾದ ವರ್ಷ ಎಸ್ ವೀರೇಶ್, ಕರೆಕ್ಟ್. 1938. 1938 ಜವಾಹರ್ಲಾಲ್ ನೆಹರು ಅವರು ಈ ಒಂದು ಸಮಿತಿಯನ್ನು ಪ್ರಾರಂಭ ಮಾಡ್ತಾರೆ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂತಂದ್ರ ಎಸ್ ಸುನಿಲ್, ಕರೆಕ್ಟ್. ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ. ಹರಿಪುರ ಕಾಂಗ್ರೆಸ್ ಅಧ್ಯಕ್ಷತೆ ಯಾರು ವಹಿಸಿಕೊಂಡಿದ್ರು? ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ವಹಿಸಿಕೊಂಡವರು ಸುಭಾಷ್ ಚಂದ್ರ ಬೋಸ್. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ. ಅಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡಿದ್ರು ಅಂದ್ರ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರೀಯ ಯೋಜನಾ ಸಮಿತಿ ಬೇರೆ ಮಹೇಶ, ರಾಷ್ಟ್ರೀಯ ಯೋಜನಾ ಮಂಡಳಿ ಬೇರೆ. ರಾಷ್ಟ್ರೀಯ ಯೋಜನಾ ಮಂಡಳಿ ಪ್ರಾರಂಭ ಆಗಿದ್ದು 1950 ಮಾರ್ಚ್ 15ರಂದು. ಸುಮ್ಮನು ಕೇಳಲ್ಲ ಪಾಠ. 1950 ಮಾರ್ಚ್ 15ರಂದು ರಾಷ್ಟ್ರೀಯ ಯೋಜನಾ ಮಂಡಳಿ ಸ್ಥಾಪನೆ ಆಯಿತು. ಆ ರಾಷ್ಟ್ರೀಯ ಯೋಜನಾ ಮಂಡಳಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದ್ದು ಯಾವಾಗ ಅಂತಂದ್ರೆ 2015 ಜನವರಿ 1ರಂದು. ಅಲ್ಲಿ ಯೋಜನಾ ಮಂಡಳಿಯ ಬದಲಾಗಿ ನೀತಿ ಆಯೋಗ ಜಾರಿಗೆ ಬರ್ತವೆ.
ಇಲ್ಲಿ ನೋಡಿ, ರಾಷ್ಟ್ರೀಯ ಯೋಜನಾ ಮಂಡಳಿ ಸ್ಥಾಪನೆ ಆಗಿದ್ದು 1938. ಮುಂದೆ ಬಾಂಬೆ ಯೋಜನೆ ಸ್ಥಾಪನೆ ಆಗಿದ್ದು 1944. 1944ರಲ್ಲಿ ಬಾಂಬೆ ಯೋಜನೆ ಜಾರಿಗೆ ಬಂತು. ಬಾಂಬೆ ಯೋಜನೆಯನ್ನು ಮಂಡಿಸಿದ್ರು ಯಾರು? ಈ ಬಾಂಬೆ ಯೋಜನೆಯನ್ನು ಯಾರು ಮಂಡಿಸ್ತಾರೆ? ಎಸ್, ಬಾಂಬೆ ಯೋಜನೆಯನ್ನ ಯಾವಾಗ ಮಂಡಿಸ್ತಾರ ಅಂತಂದ್ರೆ, ಇದನ್ನ 1944ರಲ್ಲಿ JRD ಟಾಟಾ ಇನ್ನೊಬ್ರು ಇದ್ರು. JRD ಟಾಟಾ ಜೊತೆಯಲ್ಲಿ JP ಬಿರ್ಲಾ ಅನ್ನುವಂತ ವ್ಯಕ್ತಿ, JP ಬಿರ್ಲಾ. ಹಾಗಾದ್ರೆ ಈ ಬಾಂಬೆ ಯೋಜನೆಗಿರುವ ಇನ್ನೊಂದು ಹೆಸರು ಏನು? ಬಾಂಬೆ ಯೋಜನೆಯನ್ನು ಏನಂತ ಕರೀತಾರೆ? ಬಾಂಬೆ ಯೋಜನೆಗಿರುವ ಇನ್ನೊಂದು ಹೆಸರು ಏನಂದ್ರೆ, ಇದನ್ನ ಭಾರತದ ಅಭಿವೃದ್ಧಿ ಯೋಜನೆ ಅಂತ ಕರೀತಾರೆ. ಇದನ್ನ ಭಾರತದ ಅಭಿವೃದ್ಧಿ ಯೋಜನೆ. ಅಭಿವೃದ್ಧಿ ಯೋಜನೆ, ಬಾಂಬೆ ಯೋಜನೆಯನ್ನ ಭಾರತದ ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಕರೀತಾರೆ. ಮತ್ತೆ ಇದನ್ನ ಇನ್ನೊಂದು ಹೆಸರಿಂದ ಕರೀತಾರೆ, ಇದನ್ನ ಭಾರತದ ಕೈಗಾರಿಕಾ ಯೋಜನೆ ಕರೀತಾರೆ. ಕೈಗಾರಿಕೆಗಳು, ಯಾಕಂದ್ರೆ ಇವ್ರು ಏನ್ ಹೇಳಿದ್ರು ಅಂದ್ರೆ, ಇಲ್ಲ ನಮ್ಮ ದೇಶದ ಕೈಗಾರಿಕೆಗಳು ಇಂಪ್ರೂವ್ಮೆಂಟ್ ಆಗಬೇಕು, ಭಾರತದ ಕೈಗಾರಿಕೆಗಳು ಇಂಪ್ರೂವ್ಮೆಂಟ್ ಆದಾಗ ಮಾತ್ರ ದೇಶ ಆರ್ಥಿಕವಾಗಿ ಪ್ರಬಲ ಆಗಕ್ಕೆ ಸಾಧ್ಯ ಇದೆ. ಕೇವಲ ನಾವು ಪ್ರಾಥಮಿಕ ವಸ್ತುಗಳನ್ನ ರಫ್ತು ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಭಾರತ ದ್ವಿತೀಯ ವಸ್ತುಗಳನ್ನು ರಫ್ತು ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಮಾನ್ಯತೆಯನ್ನು ಪಡ್ಕೋಬೇಕು ಅಂತ ಹೇಳಿ 1944ರಲ್ಲಿ ಬಾಂಬೆ ಯೋಜನೆ ಜಾರಿಗೆ ಬಂತು. ಬಾಂಬೆ ಯೋಜನೆಯನ್ನ ಕೈಗಾರಿಕಾ ಯೋಜನೆ ಅಥವಾ ಭಾರತದ ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಕರೀತಾರೆ. ಗಾಂಧಿ ಯೋಜನೆ ಮಂಡಿಸಿದ ವರ್ಷ ಸೇಮ್, ಇದು ಕೂಡ 1944 ಗಾಂಧಿ ಯೋಜನೆ. ಗಾಂಧಿ ಯೋಜನೆಯನ್ನು ಮಂಡಿಸಿದವರು ಯಾರು? ಗಾಂಧಿ ಯೋಜನೆದವರು ಎಸ್ ನಾರಾಯಣ್ ಅವರು ನೋಡಿ, ಶ್ರೀಮನ್ ನಾರಾಯಣ್ ಅಗರವಾಲ ಅಂತ ಹೇಳಿ, ನಾರಾಯಣ್ ಅಗರವಾಲ, ಶ್ರೀಮನ್ ನಾರಾಯಣ್ ಅಗರವಾಲ ಅನ್ನುವಂಥ ವ್ಯಕ್ತಿಗಳು 1944ರಲ್ಲಿ ಈ ಒಂದು ಗಾಂಧಿ ಯೋಜನೆಯನ್ನು ಜಾರಿಗೆ ತಂದರು. ಶ್ರೀಮನ್ ನಾರಾಯಣ್ ಅಗರವಾಲ್ ಅನ್ನುವಂಥ ವ್ಯಕ್ತಿಗಳು ಈ ಗಾಂಧಿ ಯೋಜನೆಯನ್ನು ಜಾರಿಗೆ ತರ್ತಾರೆ. ಹಾಗಾದ್ರೆ ಈ ಗಾಂಧಿ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ, ಭಾರತದ ಕೃಷಿ ಮತ್ತು ಗುಡಿ ಕೈಗಾರಿಕೆಗಳು, ಭಾರತದ ಕೃಷಿ ಮತ್ತು ಗುಡಿ ಕೈಗಾರಿಕೆಗಳು ಏನಾಗಬೇಕಂದ್ರೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿ ಈ ಒಂದು ಗಾಂಧಿ ಯೋಜನೆಯಲ್ಲಿ ಹೇಳಲಾಯಿತು. 1944ರಲ್ಲಿ ಗಾಂಧಿ ಯೋಜನೆಯನ್ನು ಜಾರಿಗೆ ತಂದವರು ಶ್ರೀಮನ್ ನಾರಾಯಣ್ ಅಗರವಾಲ್ ಅನ್ನುವಂಥ ವ್ಯಕ್ತಿ. ಈ ಭಾರತದ ಕೃಷಿ ಮತ್ತು ಗುಡಿ ಕೈಗಾರಿಕೆಗಳು, ಯಾಕಂದ್ರೆ ಕೇವಲ ಕೃಷಿ ಅಷ್ಟೇ ನಮ್ಮ ದೇಶ ಯಾಕ, ಎಷ್ಟೋ ರೈತರು 2 ಎಕರೆ 3 ಎಕರೆ 4 ಎಕರೆ ಆಸ್ತಿ ಇರ್ತದೆ, ಅವರು ಗುಡಿ ಕೈಗಾರಿಕೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಕುಂಬಾರಿಕೆ, ಕಂಬಾರಿಕೆ, ಚಮ್ಮಾರಿಕೆ, ನೇಕಾರಿಕೆ, ಬಡಿಗೆತನ, ಇವತ್ತು ಹಳ್ಳಿಗಳಲ್ಲಿ ಕಸೂತಿಯನ್ನು ತಯಾರಿಸುವುದು, ಈ ತರ ಏನಾದ್ರೂ ಸಣ್ಣ ಪುಟ್ಟ ಕೈಗಾರಿಕೆಗಳಿದ್ರೆ ಅವ್ರ ಮನೆತನಗಳು ಇಂಪ್ರೂವ್ಮೆಂಟ್ ಆಗ್ತವೆ, ಅವರು ಸಮಾಜದ ಮುಖ್ಯವಾಹಿನಿಗೆ ಬರ್ಲಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಎಷ್ಟೋ ಕುಟುಂಬಗಳಿಗೆ ಅವು ಆಸರೆಯಾಗಿ ನಿಲ್ತವೆ. ಅವತ್ತು ಕಂಬಾರಿಕೆ ಆಗಿರಬಹುದು, ಕುಂಬಾರಿಕೆ ಆಗಿರಬಹುದು, ಚಮ್ಮಾರಿಕೆ ಆಗಿರಬಹುದು, ಅಥವಾ ಬಡಿಗೆತನ ಆಗಿರಬಹುದು, ಗೊಂಬೆಗಳನ್ನು ತಯಾರಿಸೋದಾಗಿರಬಹುದು, ಅಥವಾ ಕಸೂತಿಯನ್ನು ಮಾಡೋದಾಗಿರಬಹುದು. ಆಮೇಲೆ ಹಳ್ಳಿಗಳಲ್ಲಿ ಎಷ್ಟೋ ಸಣ್ಣ ಕೈಗಾರಿಕೆಗಳು ಅವ್ರ ಕುಟುಂಬಕ್ಕೆ ಒಂಥರ ಆಕ್ಸಿಜನ್ ಅಂತೆ ಅವು ಏನ್ ಮಾಡ್ತಾವ ಅಂದ್ರೆ ಬೆಂಬಲವನ್ನು ಕೊಡ್ತವೆ. ಅಥವಾ ಸಣ್ಣ ಪುಟ್ಟ ಹೈನುಗಾರಿಕೆ ಆಗಿರಬಹುದು. ಅವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಗಾಂಧಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಅಂತ ಕರಿತೀವಿ. ಕೃಷಿ ಮತ್ತು ಗುಡಿ ಕೈಗಾರಿಕೆಗಳನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ಜನತಾ ಯೋಜನೆ ಜಾರಿಗೆ ಬಂತು. ಈ ಜನತಾ ಯೋಜನೆಯನ್ನು ಜಾರಿಗೆ ತಂದದ್ದು 1945ರಲ್ಲಿ. 1945ರಲ್ಲಿ ಜನತಾ ಯೋಜನೆ ಜಾರಿಗೆ ತರಲಾಯಿತು. ಈ ಜನತಾ ಯೋಜನೆಯನ್ನು ಜಾರಿಗೆ ತಂದವರು ಯಾರು ಅಂದ್ರ MN ರಾಯ್ ಅನ್ನುವಂಥ ವ್ಯಕ್ತಿ ಈ ಯೋಜನೆಯನ್ನ ಜಾರಿಗೆ ತರ್ತಾನೆ. MN ರಾಯ್ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರೆ 1945ರಲ್ಲಿ ಜನತಾ ಯೋಜನೆಯನ್ನು ಜಾರಿಗೆ ತಂದ. MN ರಾಯ್, ಇದು ನೇರವಾದ ಪ್ರಶ್ನೆ ಹಿಂಗೆ ಕೇಳಿದ್ದಾನೆ. ಜನತಾ ಯೋಜನೆ, ಯಾಕಂದ್ರೆ ಅವರು ಭಾರತ ಒಕ್ಕೂಟದ ಅಧ್ಯಕ್ಷರಾಗಿದ್ರು. ಭಾರತದ ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷರಾಗಿರುವಂತ MN ರಾಯ್ ಅವರು ಏನ್ ಮಾಡಿದಾರೆ ಅಂದ್ರೆ 1945ರಲ್ಲಿ ಈ ಒಂದು ಜನತಾ ಯೋಜನೆಯನ್ನು ಜಾರಿಗೆ ತರ್ತಾರೆ. ಜನತಾ ಯೋಜನೆ ಯಾವ್ದಕ್ಕೆ ಆದ್ಯತೆ ಕೊಡಿತು ಅಂದ್ರು, ಇದು ಕೂಡ ಕೃಷಿ ಮತ್ತು ಕೈಗಾರಿಕೆಗಳಿಗೆ ಆದ್ಯತೆಯನ್ನು ಕೊಡ್ತದೆ. ಇದು ಕೃಷಿ ಮತ್ತು ಕೈಗಾರಿಕೆಗಳಿಗೆ ಆದ್ಯತೆ ನೀಡಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರುವಂತ ಸ್ಕೀಮ್. ಯಾಕೆ ಸ್ಟ್ರಕ್ ಆಗ್ತಾ ಇದೆಯಾ? ಸುಳ್ಳು ಹೇಳ್ತಾವ? ಜನತಾ ಯೋಜನೆ. ಇನ್ನ ಜನತಾ ಯೋಜನೆ ಕೂಡ MN ರಾಯ್ ಅವರು ಇದನ್ನು ಮಂಡಿಸ್ತಾರೆ 1945ರಲ್ಲಿ. ಈ ಯೋಜನೆಯ ಮುಖ್ಯ ಉದ್ದೇಶ ಕೃಷಿ ಮತ್ತು ಕೈಗಾರಿಕೆಗಳಿಗೆ ಆದ್ಯತೆ ಕೊಟ್ಟಂತದ್ದು. ಇನ್ನ ಸರ್ವೋದಯ ಯೋಜನೆ ಅಂತ ಬರ್ತದೆ. ಲೋಕನಾಯಕ ಯಾರು? ಲೋಕನಾಯಕನಾಗಿರುವಂತ ಜಯಪ್ರಕಾಶ್ ನಾರಾಯಣ್ ಅವರು. ಲೋಕನಾಯಕರಾಗಿರುವಂತ ಜಯಪ್ರಕಾಶ್ ನಾರಾಯಣ್ ಅವರು. ಹೌದಾ? ಲೋಕನಾಯಕನಾಗಿರುವಂತ ಜಯಪ್ರಕಾಶ್ ನಾರಾಯಣ್ ಅವರು ಈ ಸರ್ವೋದಯ ಯೋಜನೆಯನ್ನ ಮಂಡಿಸ್ತಾರೆ. ಸರ್ವೋದಯ ಯೋಜನೆ ಏನ್ ಹೇಳೋದಂದ್ರೆ, ಇದು ಕೂಡ ಕೃಷಿಯನ್ನ ಅಭಿವೃದ್ಧಿ ಮಾಡಬೇಕು. ಕೃಷಿಯನ್ನ ಮತ್ತೆ ಕೃಷಿ ಆಧಾರಿತ ಗೃಹ ಕೈಗಾರಿಕೆಗಳು, ಕೃಷಿ ಆಧಾರಿತ ಗೃಹ ಕೈಗಾರಿಕೆಗಳು
ಗೃಹ ಕೈಗಾರಿಕೆಗಳು, ಕೃಷಿ ಆಧಾರಿತ ಗೃಹ ಕೈಗಾರಿಕೆಗಳು, ಕೃಷಿ ಆಧಾರಿತ ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ ಅವರು. ಕೃಷಿ ಆಧಾರಿತ ಗೃಹ ಕೈಗಾರಿಕೆಗಳು, ಕೃಷಿ ಕೈಗಾರಿಕೆ ಮತ್ತೆ ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಈ ಮಾತನ್ನು ಹೇಳಿದವರು ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರು. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರು 1950ರಲ್ಲಿ ಇವರು ಮಂಡಿಸಿದಂತ ಸಿದ್ಧಾಂತ ಯಾವುದು ಅಂತಂದ್ರ ಅದು ಯಾವ ಸಿದ್ಧಾಂತ? ಸರ್ವೋದಯ ಯೋಜನೆ ಅಂತ ಒಂದು ಮಂಡಿಸ್ತಾರೆ. ಸರ್ವೋದಯ ಯೋಜನೆ. ಆ ಸರ್ವೋದಯ ಯೋಜನೆಯಲ್ಲಿ ಈ ಪದಗಳನ್ನ ಹೇಳ್ತಾರೆ. ಓಕೆ, ಇವೆಲ್ಲವೂ ಕೂಡ ನಮ್ಮ ಭಾರತ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬರೋಕ್ಕಿಂತ ಮುಂಚೆ ಜಾರಿಗೆ ತಂದಂತದ್ದು. ಒಂದು ರಾಷ್ಟ್ರೀಯ ಯೋಜನಾ ಸಮಿತಿ ಆಗಿರಬಹುದು, ಇನ್ನೊಂದು ಬಾಂಬೆ ಯೋಜನೆ, ಗಾಂಧಿ ಯೋಜನೆ, ಜನತಾ ಯೋಜನೆ, ಸರ್ವೋದಯ ಯೋಜನೆ. ಹಾಗಾದ್ರೆ ಇವುಗಳಲ್ಲಿ ಯಾವ ಯೋಜನೆಯನ್ನ ಭಾರತದ ಕೈಗಾರಿಕೆಗಳ ಯೋಜನೆ ಅಂತ ಕರೀತಾರೆ? ಎಸ್ ವೀರೇಶ್, ಕರೆಕ್ಟ್. ಬಾಂಬೆ ಯೋಜನೆಯನ್ನ ಭಾರತದ ಕೈಗಾರಿಕೆಗಳ ಯೋಜನೆ ಅಂತ ಹೇಳಿ ಕರೀತಾರೆ. ಒಂದೊಂದು ಲೈನ್ ಬರ್ಕೊಂಡ್ಬಿಡ್ಬೇಕು ಅವೆಲ್ಲ. ಇನ್ನ ರಾಷ್ಟ್ರೀಯ ಯೋಜನಾ ಮಂಡಳಿ ಸ್ಥಾಪನೆ, ಪ್ಲಾನಿಂಗ್ ಕಮಿಷನ್ ಅಂತ ಕರಿತೀವಿ. ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್. ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್. ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂದ್ರೆ ಒಂದೇ, ರಾಷ್ಟ್ರೀಯ ಯೋಜನಾ ಆಯೋಗ ಅಂದ್ರೆ ಒಂದೇ. ರಾಷ್ಟ್ರೀಯ ಯೋಜನಾ ಆಯೋಗ. ಈ ರಾಷ್ಟ್ರೀಯ ಯೋಜನಾ ಆಯೋಗ ಅನ್ನುವಂಥದ್ದು ಇದೊಂದು ಸಂವಿಧಾನವಾಗಿರುವಂತಹ ಸಂಸ್ಥೆಯಾಗಿದೆ. ಸಂವಿಧಾನವನ್ನು ಹೊರತುಪಡಿಸಿ ಸ್ಥಾಪನೆಯಾಗಿರುವಂತಹ ಸಂಸ್ಥೆಯಾಗಿದೆ ರಾಷ್ಟ್ರೀಯ ಯೋಜನಾ ಆಯೋಗ. ಈ ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆಯಾದ ವರ್ಷ 1950 ಮಾರ್ಚ್ 15ರಂದು ಸ್ಥಾಪನೆಯಾಯಿತು. 1950 ಮಾರ್ಚ್ 15ರಂದು ಈ ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆ ಆಗ್ತದ. ಇದರ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಗಳ ಆಯ್ಕೆ ಆಗ್ತಾರೆ. ಪ್ರತಿ ವರ್ಷ ಇದರ ಅಧ್ಯಕ್ಷರಾಗಿ, ಬಹುಶಃ ಇದು ಎಲ್ಲಿಯವರೆಗೆ ಕೆಲಸ ಮಾಡಿದೆ ಅಂದ್ರೆ 2015ರವರೆಗೆ ಸೇವೆಯನ್ನು ಮಾಡಿರ್ತಕ್ಕಂಥ ಒಂದು ಹೆಮ್ಮೆ. ಸರಿಸುಮಾರು 65 ವರ್ಷಗಳ ಕಾಲ ಸೇವೆಯನ್ನು ಮಾಡ್ತದೆ. ಇದು ಸಂಪನ್ಮೂಲಗಳನ್ನು ಅಂದಾಜು ಮಾಡ್ತಿತ್ತು. ಸಂಪನ್ಮೂಲಗಳನ್ನು ಅಂದಾಜು ಮಾಡೋದು, ಸಂಪನ್ಮೂಲಗಳ ಅಂದಾಜು, ಸಂಪನ್ಮೂಲಗಳನ್ನು ಅಂದಾಜು ಮಾಡುವಂತ ಪ್ರಯತ್ನ ಮಾಡ್ತಿತ್ತು. ಯೋಜನೆಗಳನ್ನು ರೂಪಿಸುವುದು, ಯೋಜನೆಗಳನ್ನ ರೂಪಿಸುವುದು. ಯಾವ ಯೋಜನೆಗಳನ್ನ? ಸಂಪನ್ಮೂಲಗಳನ್ನು ಅಂದಾಜು ಮಾಡುವುದು, ಯೋಜನೆಗಳನ್ನು ರೂಪಿಸುವುದು, ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡುವುದು ಮತ್ತು ಆದ್ಯತೆಗಳನ್ನು ನಿರ್ಧಾರ ಮಾಡುವುದು. ಗುರಿ ಮತ್ತು ಆದ್ಯತೆ, ಯಾವ ಕ್ಷೇತ್ರಗಳಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಗುರಿ ಮತ್ತು ಆದ್ಯತೆಗಳನ್ನು ನಿರ್ಧಾರ ಮಾಡುವುದು. ಏನು ಕೃಷಿ ಕ್ಷೇತ್ರ ಕೊಡಬೇಕು, ಏನು ಕೈಗಾರಿಕಾ ಕ್ಷೇತ್ರ ಕೊಡಬೇಕು. ಆಮೇಲೆ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು, ಯೋಜನೆಯನ್ನು ಅನುಷ್ಠಾನಗೊಳಿಸುವುದು, ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂತ ಪ್ರಯತ್ನವನ್ನು ಮಾಡಿತು. ಆ ಯೋಜನೆಗಳನ್ನು ಜಾರಿಗೆ ತರುವಾಗ ಮತ್ತೆ ಯಾವುದಾದ್ರೂ ಕೆಲವು ಸಮಯದಲ್ಲಿ ಯೋಜನೆ ಕುಂಠಿತಗೊಂಡಾಗ ಅದಕ್ಕೆ ಪರಿಹಾರ ನೀಡುವುದು, ಮತ್ತೆ ಅನುಷ್ಠಾನಗೊಂಡಂತ ಯೋಜನೆಗಳನ್ನು ಮೌಲ್ಯಮಾಪನ ಮಾಡುವುದು, ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ, ಅದರಿಂದ ಆಗಿರುವಂತಹ ಲಾಭಗಳೇನು, ನಷ್ಟಗಳೇನು, ಮುಂದಿನ ದಿನಮಾನಗಳಲ್ಲಿ ಅದನ್ನು ಯಾವ ತರ ನಾವು ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಜಾರಿಗೆ ತರಬೇಕು ಅನ್ನುವಂಥದ್ದು ಈ ಒಂದು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಒಂದು ಪ್ರಮುಖವಾಗಿರುವಂತಹ ಗುರಿ ಉದ್ದೇಶಗಳಾಗಿದ್ದು ಅಂತ ನೋಡ್ತೇವೆ. ಆದರೆ ಆ ಒಂದು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಹೋಗಿ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ನೀತಿ ಆಯೋಗವಾಗಿ ಜಾರಿಗೆ ಬಂದಿದೆ. ಇದರ ಮಧ್ಯದಲ್ಲಿ ಇನ್ನೊಂದು ಅದ್ಭುತವಾಗಿರುವಂತಹ ಸಂಸ್ಥೆ ಇದೆ. ಈ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಜೊತೆಯಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತಹ ಸಂಸ್ಥೆ ಅಂದ್ರೆ ಅದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕರಿತೀವಿ. ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಅಂತ ಹೇಳಿ ಕರಿತೀವಿ. ಒಂದು ಸೆಕೆಂಡ್. ನೋಡಿ, ನ್ಯಾಷನಲ್ ಡೆವಲಪ್ಮೆಂಟ್
ಆರ್ಗನೈಸೇಷನ್ ಅಥವಾ ಕೌನ್ಸಿಲ್ ಅಂತ ಕರಿತೀವಿ. ಕೌನ್ಸಿಲ್ ಕರೆಕ್ಟ್. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದ್ರೆ ಒಂದೇ. ಇದನ್ನೇ ರಾಷ್ಟ್ರೀಯ ಅಭಿವೃದ್ಧಿಯ ಮಂಡಳಿ ಅಂತ ಕರೀತಾರೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಹಾಗಾದ್ರೆ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ಥಾಪನೆಯಾದ ವರ್ಷ ಯಾವುದು? ಈ ರಾಷ್ಟ್ರೀಯ ಮಂಡಳಿ ಸ್ಥಾಪನೆಯಾದ ವರ್ಷ 1952. 1952 ಆಗಸ್ಟ್ 6 ಸ್ಥಾಪನೆ ಆಯಿತು. 1952 ಆಗಸ್ಟ್ 6 ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸ್ಥಾಪನೆ ಆಗ್ತದೆ. ಇದು ಮನೆ KS ಕ್ವಶನ್. ಇದು 2020ರಲ್ಲಿ KS ಕೇಳಿದಂತ ಪ್ರಶ್ನೆ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸ್ಥಾಪನೆಯಾಗಿರುವಂತಹ ವರ್ಷ 1952 ಆಗಸ್ಟ್ 6 ಓಕೆ. ಈ ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಒಂದು ಹೆಸರಿಂದ ಕರೀತಾರೆ, ಯಾರು ಹೇಳ್ತಾರೆ? ಎಸ್, ನಾಗರಾಜ್ ಅವರೇ ಕರೆಕ್ಟ್, ನರಸಪ್ಪ ಅವರೇ ಕರೆಕ್ಟ್. ಇದನ್ನೇನಂತ ಕರೀತಾರೆ ಅಂದ್ರೆ ಸೂಪರ್ ಕ್ಯಾಬಿನೆಟ್ ಅಂತ ಕರೀತಾರೆ. ಈ ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಇದೆಲ್ಲ, ಇದನ್ನ ಏನಂತ ಕರೀತಾರೆ ಅಂದ್ರೆ ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೀತಾರೆ. ಸೂಪರ್ ಕ್ಯಾಬಿನೆಟ್. ಇದೇ ಪ್ರಶ್ನೆ ಕೇಳ, ಯಾವ ಸಂಸ್ಥೆಯನ್ನು ಸೂಪರ್ ಕ್ಯಾಬಿನೆಟ್ ಎಂದು ಕರೆಯುತ್ತಾರೆ ಅಂದ್ರೆ ಇದು ಕೂಡ ಸಂವಿಧಾನೇತರವಾಗಿರುವ ಸಂಸ್ಥೆ. ಇದು ಸಂವಿಧಾನಬದ್ಧ ಸಂಸ್ಥೆ ಅಲ್ಲ, ಸಂವಿಧಾನವನ್ನು ಹೊರತುಪಡಿಸಿ ಸ್ಥಾಪನೆಯಾಗಿರುವಂತಹ ಸಂಸ್ಥೆ ಸಂವಿಧಾನೇತರ ಸಂಸ್ಥೆ ಅಂತ ಕರಿತೀವಿ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇದು 1952 ಆಗಸ್ಟ್ 6 ಸ್ಥಾಪನೆ ಆಗ್ತದ. ಇದನ್ನ ಸೂಪರ್ ಕ್ಯಾಬಿನೆಟ್ ಅಂತ ಹೇಳಿ ಕರೀತಾರೆ. ಸೂಪರ್ ಕ್ಯಾಬಿನೆಟ್. ಇದರ ಉದ್ದೇಶ ಏನು ಅಂತಂದ್ರ, ಇದರ ಮುಖ್ಯಸ್ಥರು ಯಾರಾಗಿರ್ತಾರೆ? ಅಧ್ಯಕ್ಷರು ಯಾರಾಗಿರ್ತಾರೆ ಇದರದ್ದು? ಇದರ ಅಧ್ಯಕ್ಷರು ಸೇಮ್, ಇದರ ಅಧ್ಯಕ್ಷರು ಕೂಡ PM ಪ್ರಧಾನಮಂತ್ರಿಗಳಾಗಿರ್ತಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, PM ಇದರ ಅಧ್ಯಕ್ಷರಾಗಿರ್ತಾರೆ. ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳು ಮತ್ತು ಯೋಜನಾ ಆಯೋಗಗಳ ನಡುವೆ ಸಹಕಾರವನ್ನು ಉಂಟು ಮಾಡಲು ಇದು ಜಾರಿಗೆ ತಂದಿರತಕ್ಕಂಥ ಸಂಸ್ಥೆ. ಇದು ಆರ್ಥಿಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕರೆಕ್ಟ್. ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳು ಮತ್ತು ಯೋಜನಾ ಆಯೋಗಗಳ ಮಧ್ಯದಲ್ಲಿ ಏನ್ ಮಾಡ್ತದೆ? ಸಹಕಾರವನ್ನ ಉಂಟು ಮಾಡುತ್ತದೆ. ಸಂಸ್ಥೆ ಇದು. SD ಅವರು ಅದೇ ಹೇಳ್ತಾ ಇದ್ದೆ ನಾನು. ಯಾಕೆ ಇದು ಜಾರಿಗೆ ಬಂತು ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಸಹ ಸಮನ್ವಯವನ್ನು ತರುವುದು. ಬರೇ ನಾವು ನೀತಿ ಯೋಜನಾ ಆಯೋಗ ಅಷ್ಟೇ ಅಲ್ಲ, ಆ ಯೋಜನಾ ಆಯೋಗದ ಮ್ಯಾಗ ಇದು ಯೋಜನಾ ಆಯೋಗಕ್ಕೆ ಹೆಡ್. ಇದು ಇದರ ಮುಖ್ಯ ಕೆಲಸಗಳೇನು ಅಂತಂದ್ರ, ಏನ್ ಕೆಲಸಗಳನ್ನು ಮಾಡ್ತಂದ್ರ, ನಂಬರ್ 1 ಯೋಜನಾ ಆಯೋಗ ತಯಾರಿಸಿದ ಯೋಜನೆಗಳಿಗೆ ಅನುಮತಿ ನೀಡುತ್ತದೆ. ಇದು ಯೋಜನಾ ಆಯೋಗ ಪ್ರೆಸೆಂಟ್ ನೀತಿ ಆಯೋಗ. ಯೋಜನಾ ಆಯೋಗ ತಯಾರಿಸಿದ ಯೋಜನೆಗಳಿಗೆ ಏನ್ ಮಾಡ್ತದ? ಅನುಮತಿಯನ್ನು ನೀಡುತ್ತದೆ, ಪರ್ಮಿಷನ್ ಕೊಡ್ತದ. ಇದು ಇಂಪಾರ್ಟೆಂಟ್. ಇದೇ ಇದರ ಮುಖ್ಯವಾಗಿರುವಂತಹ ಕಾರ್ಯ. ಅಂತಿಮ ನಿರ್ಧಾರ ಕೈಗೊಳ್ಳೋದಾಗಲಿ, ಫೈನಲ್ ಆಗಿ ಪರ್ಮಿಷನ್ ಕೊಡೋದಾಗಲಿ, ಫೈನಲ್ ಆಗಿ ಡಿಸಿಷನ್ ಫೈನಲ್ ಅಂತಿಮ ಹೇಳ್ತದೆ. ಮತ್ತೆ ಯೋಜನೆಗಳನ್ನ ಮೌಲ್ಯಮಾಪನ ಮಾಡ್ತದೆ. ಅವರೇ ಅನುಷ್ಠಾನ ಮಾಡೋದು, ಅವರೇ ಮೌಲ್ಯಮಾಪನ ಮಾಡೋದಲ್ಲ. ಇವ್ರು ಎಷ್ಟರ ಮಟ್ಟಿಗೆ ಜಾರಿಗೆ ತಿಂತಾರ ಅಂತೇಳಿ ಯೋಜನೆಗಳನ್ನ ಮೌಲ್ಯಮಾಪನ ಮಾಡ್ತದ. ಮೌಲ್ಯಮಾಪನವನ್ನು ಮಾಡುತ್ತದೆ. ಯೋಜನೆಗಳನ್ನ ಮೌಲ್ಯಮಾಪನ ಮಾಡ್ತದೆ. ಕರೆಕ್ಟಾ? ಮತ್ತೇನ್ ಕೆಲಸ ಮಾಡ್ತದ? ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸ್ತದ. ಪ್ರಾದೇಶಿಕ ಅಸಮತೋಲನವನ್ನ ಯಾಕಂದ್ರೆ ಇವತ್ತ ಹಳ್ಳಿಗಳು ಮತ್ತು ಗ್ರಾಮೀಣ ಪ್ರದೇಶಗಳ ಮಧ್ಯದಲ್ಲಿ ಸಾಕಷ್ಟು ತಾರತಮ್ಯ ಇದೆ. ಹೌದಾ? ಹಳ್ಳಿಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಳ್ಳೋದಷ್ಟೇ, ಹಳ್ಳಿಯಾಗ ಒಂದು 10 ಎಕರೆ ಹೊಲ ತೊಗೊಳ್ಳೋದಷ್ಟೇ.
ಬೆಂಗಳೂರು ಮೇನ್ ಸಿಟಿಯಲ್ಲಿ ಒಂದ್ ಸೈಟ್ ತೊಗೊಂಡ್ರೆ ಹಳ್ಳಿಯಾಗ ಒಂದ್ 10 ಎಕರೆ ಹೊಲ ತೊಗೊಂಡದ ಬಾಯಿ ಹೊಡಿಸಿ ಒಂದ್ 20 ಎಮ್ಮೆ ಸಾಕಿ ಒಂದ್ 10-15 ಕುರಿಗಳನ್ನ ಸಾಕಿ ಆರಾಮ್ ಉಂಡು ತಿಂದು ಬಿದ್ದು ಒದರ್ ಸತ್ತೋಬಹುದು. ಅಷ್ಟರ ಮಟ್ಟಿಗೆ ಪ್ರಾದೇಶಿಕ ಅಸಮಾನತೆ ಇದೆ. ಸಿಟಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಆ ಪ್ರಾದೇಶಿಕ ಸಮತೋಲನವನ್ನ ಹೋಗಲಾಡಿಸುವಂತ ಸಂಸ್ಥೆ ಯಾವುದು ಅಂತಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಮತ್ತೆ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವಂತ ಸಾಮಾಜಿಕ ಮತ್ತು ಆರ್ಥಿಕ ನೀತಿಗಳನ್ನ ಪರೀಕ್ಷಿಸುವುದು. ಆರ್ಥಿಕ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಸಾಮಾಜಿಕ ಮತ್ತು ಆರ್ಥಿಕ ನೀತಿಗಳನ್ನು ಪರೀಕ್ಷಿಸುವುದು. ಆರ್ಥಿಕ ನೀತಿಯನ್ನ ಪರೀಕ್ಷಿಸುವಂತ ಕೆಲಸವನ್ನು ಮಾಡುತ್ತದೆ. ಇಷ್ಟು ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮಾಡುವಂತ ಅತ್ಯಂತ ಮುಖ್ಯವಾಗಿರುವಂತ ಕಾರ್ಯಗಳು ಅಂತ ನೋಡ್ತೀವಿ ನಾವು. ಹೌದಲ್ಲೋ? ಇನ್ನ ಇದಾದ ನಂತರ ನಮ್ಮ ಭಾರತ ದೇಶದಲ್ಲಿ ಇನ್ನೊಂದು ಆಯೋಗ ಸ್ಥಾಪನೆಯಾಗಿದೆ. ಇನ್ನೊಂದು ಆಯೋಗ ಯಾವ್ದಂದ್ರ ಸಿಂಪಲ್ ಆಗಿ ನೀತಿ ಆಯೋಗ ಅಂತ ಕರೀತಾರೆ. ನೀತಿ NITI. ಕ್ವಶನ್ ಏನ್ ಕೇಳಂದ್ರ ನೀತಿ ಫುಲ್ ಫಾರ್ಮ್ ಕೇಳನ್. ನೀತಿ ಫುಲ್ ಫಾರ್ಮ್ ಏನಂದ್ರ ನ್ಯಾಷನಲ್ ಕರೆಕ್ಟ್ ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಯೋಗ. ಇಂಡಿಯಾ ಸಾಕು. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಯೋಗ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಯೋಗ. ಇದೊಂದು ಪಾಲಿಸಿ ಕಮಿಷನ್ ಅಂತ ಕರಿತೀವಿ. ಇದು ಕೂಡ ಒಂದು ನೀತಿ ಆಯೋಗದಂತೆ ಕೆಲಸ ಮಾಡುವಂತದ್ದು. ಯೋಜನಾ ಆಯೋಗದಂತೆ ಕೆಲಸ ಮಾಡುವುದು. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಯೋಗ. ಇದನ್ನ ಕನ್ನಡದಲ್ಲಿ ಸಿಂಪಲ್ ಆಗಿ ನೀತಿ ಆಯೋಗ ಅಂತ ಹೇಳಿ ಕರಿತೀವಿ. ನೀತಿ ಆಯೋಗ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಯೋಗ, ನೀತಿ ಆಯೋಗ. ಇದನ್ನು ಯಾವ ದೇಶದ ಮಾದರಿಯಲ್ಲಿ ಜಾರಿಗೆ ತಂದಿದ್ದಾರೆ ಯಾರು ಹೇಳ್ತಾರೆ? ಚೆನ್ನೈಶ್ ಕರೆಕ್ಟ್ ಆನ್ಸರ್. ಎಸ್. ಇದನ್ನು ಯಾವ ದೇಶದ ಮಾದರಿಯಲ್ಲಿ ಜಾರಿಗೆ ತಂದಿದ್ದಾರೆ ಅಂತಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದ ಮಾದರಿಯಲ್ಲಿ ನೋಡಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದ ಮಾದರಿಯಲ್ಲಿ. ಅಲ್ಲ, ಕೆನಡಾ ದೇಶ ಎರವಲು ಪಡ್ಕೊಂಡಿದ್ದು ಅಮೆರಿಕ ದೇಶದಿಂದ ಅಂದಲ್ಲ. ಕೆನಡಾ ದೇಶನ ಎರವಲು ಪಡ್ಕೊಂಡಿದ್ದು ಅಮೆರಿಕ ದೇಶದಿಂದನೇ ಕೆನಡಾ ದೇಶ ಎರವಲು ಪಡ್ಕೊಂಡದ್ದು. ಇದನ್ನ ಏನಂತ ಕರೀತಾರೆ ಸಿಂಪಲ್ ಆಗಿ ಅಂದ್ರ, ಈ ಒಂದು ಆಯೋಗವನ್ನ ಯಾವ ಹೆಸರಿಂದ ಕರೀತಾರೆ ಅಂತಂದ್ರ ಚಿಂತಕರ ಚಾವಡಿ ಅಂತ ಕರೀತಾರೆ. ಇದನ್ನ ಈ ಸರ್ಕಾರದ ನೀತಿ ನಿರೂಪಣೆಯನ್ನ ಚಿಂತಕರ ಚಾವಡಿ ಅಂತ ಕರೀತಾರೆ. ಚಿಂತಕರ ಚಾವಡಿ ಅಂದ್ರ ಥಿಂಕ್ ಟ್ಯಾಂಕ್. ಥಿಂಕ್ ಟ್ಯಾಂಕ್ ಅಂದ್ರೆ ಒಂದೇ. ಇದನ್ನ ಚಿಂತಕರ ಚಾವಡಿ ಅಂತ ಹೇಳಿ ಕರೀತಾರೆ. ಸರ್ಕಾರದ ನೀತಿಗಳನ್ನು ರೂಪಿಸುವಂತ ಚಿಂತಕರ ಚಾವಡಿ. ವಿವಿಧ ರಾಷ್ಟ್ರಗಳ ನಿರೂಪಿಸಿರ್ತಕ್ಕಂಥ ನೀತಿಗಳನ್ನ ಅಧ್ಯಯನ ಮಾಡ್ತೀವಿ. ಬೇರೆ ಬೇರೆ ದೇಶಗಳು ನೀತಿಯನ್ನ ಅವ್ರು ಹೆಂಗ ಡೆವಲಪ್ಮೆಂಟ್ ಮಾಡ್ಯಾರ, ಆ ದೇಶದಲ್ಲಿ ಕೃಷಿ ಹೆಂಗ್ ಡೆವಲಪ್ಮೆಂಟ್ ಮಾಡ್ಯಾರ, ಆ ದೇಶದಲ್ಲಿ ಕೈಗಾರಿಕೆ ಹೆಂಗ್ ಡೆವಲಪ್ಮೆಂಟ್ ಮಾಡ್ಯಾರ, ಆ ದೇಶದ ಸೇವಾ ರಂಗ ಅಷ್ಟ್ಯಾಕೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಆ ದೇಶದ ತಲಾದ ಯಾಕೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ, ಆ ದೇಶದಲ್ಲಿ ಜನಸಂಖ್ಯೆಯನ್ನ ಯಾವ ತರ ನಿಯಂತ್ರಿಸ್ತಿದ್ದಾರೆ ಅಂತ ಹೇಳಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಆ ನೀತಿಗಳನ್ನ, ವಿವಿಧ ರಾಷ್ಟ್ರಗಳ ನಿರೂಪಿಸಿರುವಂತ ನೀತಿಗಳನ್ನ ಅಧ್ಯಯನ ಮಾಡಿ ಅವುಗಳನ್ನ ಭಾರತದ ಸನ್ನಿವೇಶಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪರಿವರ್ತನೆ ಮಾಡ್ತಾರೆ. ಭಾರತದ ಸನ್ನಿವೇಶಕ್ಕೆ
ಸನ್ನಿವೇಶಕ್ಕೆ ಪರಿವರ್ತನೆ ಮಾಡುವಂತ ಪ್ರಯತ್ನವನ್ನು ಮಾಡೋದು ಈ ಒಂದು ನೀತಿ ಆಯೋಗ. ಅದಕ್ಕೆ ಇದನ್ನ ಚಿಂತಕರ ಚಾವಡಿ ಅಥವಾ ಥಿಂಕ್ ಟ್ಯಾಂಕ್ ಅಂತ ಹೇಳಿ ಕರೀತಾರೆ. ಮತ್ತೇನ್ ಕೆಲಸ ಮಾಡ್ತದೆ? ಇದರ ಇನ್ನೊಂದು ಅತ್ಯಂತ ಮುಖ್ಯವಾಗಿರುವಂತಹ ಕಾರ್ಯ ಏನಂದ್ರ ಸಹಕಾರ ನಿರ್ಮಾಣ ಮಾಡ್ತದೆ. ಸಹಕಾರ ಒಕ್ಕೂಟವನ್ನ ನಿರ್ಮಾಣ ಮಾಡುತ್ತದೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್. ಸಹಕಾರ ಒಕ್ಕೂಟವನ್ನು ನಿರ್ಮಾಣ ಮಾಡ್ತದೆ ಅಂದ್ರ ಯೋಜನಾ ಭಾಗವಾಗಿ ರಾಜ್ಯಗಳನ್ನ ಮತ್ತು ಗ್ರಾಮಗಳನ್ನು ಸಹ ಏನ್ ಮಾಡ್ತದೆ? ಪ್ರತಿಯೊಂದು ಹಳ್ಳಿ ಮಟ್ಟದಿಂದ, ಬೂತ್ ಮಟ್ಟದಿಂದ, ಪ್ರತಿಯೊಂದು ಗ್ರಾಮಗಳ ಮಟ್ಟದಲ್ಲಿ ಸಹಕಾರ ಒಕ್ಕೂಟಗಳ ನಿರ್ಮಾಣ ಮಾಡಿ ಅದನ್ನ ಅಭಿವೃದ್ಧಿ ಮಾಡುವಂತ ಪ್ರಯತ್ನವನ್ನು ಮಾಡ್ತದೆ. ಮತ್ತೇನ್ ಮಾಡ್ತದೆ? ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸ್ತದೆ. ಇದು ಬಹಳ ಮುಖ್ಯವಾಗಿರುವಂತದ್ದು. ಸಸ್ಟೇನ್ ಅಂತ ಕರಿತೀವಿ ನಾವು. ಸುಸ್ಥಿರ ಅಭಿವೃದ್ಧಿ ನಿರ್ಮಾಣ ಮಾಡ್ತದೆ. ಅಭಿವೃದ್ಧಿಯನ್ನ ನಿರ್ಮಾಣ ಮಾಡುತ್ತದೆ. ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ಇವತ್ತಷ್ಟೇ ನಾವು ಗಿಡಗಳನ್ನು ಕಡಿದು ಬಿಡೋದಲ್ಲ. ಗಿಡಗಳನ್ನು ಕಡಿದು ನಾವು ಇದ್ದಂತ ಸಮಯದಲ್ಲಿ ಅದನ್ನು ಉಂಡು ತಿಂದು ಹಾಳು ಮಾಡೋದಲ್ಲ. ಮುಂದಿನ ಪೀಳಿಗೆ ನಮ್ಮ ನೆನೆಸ್ಬೇಕು. ಪ್ರಸ್ತುತ ಏನು ಜನರ ಉದ್ಯೋಗ ಮತ್ತು ಉದ್ದೇಶಗಳನ್ನ ಈಡೇರಿಸುವ ಜೊತೆಯಲ್ಲಿ ಮುಂದಿನ ಪೀಳಿಗೆಯನ್ನ, ಆ ಮುಂದಿನ ಪೀಳಿಗೆಯ ಆಶೋತ್ತರಗಳನ್ನ ಅಥವಾ ಅವರ ಬೇಡಿಕೆಗಳನ್ನ ಈಡೇರಿಸುವಂತ ಪ್ರಕ್ರಿಯೆಯನ್ನ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಕರೀತಾರೆ. ಇದನ್ನ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ 1983ರಲ್ಲಿ ಇದನ್ನ ಬ್ರೆಂತ್ಲ್ಯಾಂಡ್ ಸಮಿತಿ ಅಂತ ಕರೀತಾರೆ. ಕರೆಕ್ಟಾ? ಬ್ರೆಂತ್ಲ್ಯಾಂಡ್ ಸಮಿತಿ. ಈ ಬ್ರೆಂತ್ಲ್ಯಾಂಡ್ ಸಮಿತಿಯಲ್ಲಿ ಇದನ್ನು ಮಂಡಿಸಲಾಯಿತು. ಸುಸ್ಥಿರ ಅಭಿವೃದ್ಧಿಯನ್ನ ಪ್ರಪಂಚದ ಯಾವ ಸಮಿತಿಯಲ್ಲಿ ಅಂದ್ರೆ ಮಾಂತು 17 ವಿಶ್ವಸಂಸ್ಥೆ ಕೊಟ್ಟಿರ್ತಕ್ಕಂಥದ್ದು. 17 ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಅವು. ಕರೆಕ್ಟಾ? 2030 ವೇಳೆಗೆ. ಓಕೆ, SD ಅವರೇ, ಸರ್ ಮೇನ್ ಡಿಫರೆನ್ಸ್ ಬಿಟ್ವೀನ್ ನೀತಿ ಆಯೋಗ ಅಂಡ್ NDO ಇನ್ ಇಂಡಿಯಾ. ನೀತಿ ಆಯೋಗದ ಉದ್ದೇಶ ಏನು ಅಂತಂದ್ರೆ ಈಗ ಹೇಳಕತ್ತೇನಲ್ಲ, ನೀತಿ ಆಯೋಗದ ಹೆಡ್ ಅದು ಯಾವುದು? NDO. ನೀತಿ ಆಯೋಗ ಏನ್ ಮಾಡ್ತದ? ಈಗ ಯೋಜನೆಗಳನ್ನು ರೂಪಿಸ್ತದ, ಆ ಯೋಜನೆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತದ, ಅವುಗಳನ್ನು ಜಾರಿಗೆ ತರುವ ಪ್ರಯತ್ನವನ್ನು ಮಾಡ್ತದ, ಅವುಗಳ ಮಧ್ಯದಲ್ಲಿ ಮಾರ್ಗದರ್ಶನ ಮಾಡ್ತದ. ಅದರ ಮ್ಯಾಗ ಇದು ಹೆಡ್. ನೀತಿ ಆಯೋಗದ ಮ್ಯಾಗ ಹೆಡ್ ಅದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಇವರು ಕರೆಕ್ಟ್ ಮಾಡ್ತಾ ಇದ್ದವ್ರಲ್ಲ ಅಂತ ಅದರ ಮೇಲ್ವಿಚಾರಣೆ ಮಾಡಲು ಇನ್ನೊಂದು ಸಮಿತಿ ಇದೆ. ಸುನಿಲ್ ಅವ್ರು ಕರೆಕ್ಟ್ ಹೇಳಿದ. ಸುಸ್ಥಿರ ಅಭಿವೃದ್ಧಿಯ ನಿರ್ಮಾಣ ಮಾಡ್ತದೆ ಯಾವುದು? ನೀತಿ ಆಯೋಗ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಯೋಜನಾ ಆಯೋಗ ಬಹಳ ಕಡಿಮೆ ಗುಣಮಟ್ಟವನ್ನು ಹೊಂದಿತ್ತು, ಆದ್ರೆ ನೀತಿ ಆಯೋಗ ಉನ್ನತವಾಗಿರುವಂತಹ ವಿಚಾರಗಳನ್ನು ಹೊಂದಿದೆ ನೋಡಿ. ಮತ್ತೆ ಇದು ನಗರ ಅಭಿವೃದ್ಧಿಯನ್ನು ಮಾಡ್ತದ. ನಗರ ಅಭಿವೃದ್ಧಿಯನ್ನು ಮಾಡುತ್ತದೆ. ಸಿಟಿಗಳನ್ನು ಡೆವಲಪ್ಮೆಂಟ್ ಮಾಡುವಂತ ಪ್ರಯತ್ನ ಮಾಡ್ತದ. ನಗರಗಳನ್ನು ಅಭಿವೃದ್ಧಿ ಮಾಡ್ತದ. ನಗರ ಪ್ರದೇಶಗಳ ಎಲ್ಲಾ ವ್ಯಕ್ತಿಗಳಿಗೆ ಅಗತ್ಯ ಇರುವಂತ ಸೌಲಭ್ಯಗಳನ್ನು ನೀಡಬೇಕು. ಹಂತ ನಗರಗಳ ನಿರ್ಮಾಣ ಮಾಡಬೇಕು. ಅಂದ್ರೆ ನೀವು ಈಗೇನೋ ಹೊಸ ಈಗ ಸಿಟಿ ಪ್ಲಾನ್ಗಳು ಬಂದ ಗೊತ್ತಾ? ಸ್ಮಾರ್ಟ್ ಸಿಟಿ ಅಂತ ಕರೀತಾರೆ. ನಗರ ಪ್ರದೇಶಗಳಲ್ಲಿರುವಂತ ಎಲ್ಲಾ ವ್ಯಕ್ತಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವುದು. ಅಗತ್ಯ ಸೌಲಭ್ಯವನ್ನ ಕಲ್ಪಿಸುವಂತ ಪ್ರಯತ್ನವನ್ನು ಮಾಡ್ತದೆ ನಗರಾಭಿವೃದ್ಧಿ. ಹಂತ ನಗರಗಳನ್ನ ಇಡೀ ದೇಶದಲ್ಲಿ ಇವತ್ತು ಚಂಡೀಗಢ ನಗರ ಆಗಿರಬಹುದು, ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆ ನವನಗರ ಆಗಿರಬಹುದು, ಯಾವ ತರ ನಗರಗಳನ್ನು ಇಂಪ್ರೂವ್ಮೆಂಟ್ ಮಾಡಿದೆಯಲ್ಲ ಆ ತರ ಅದು ಕೂಡ ನೀತಿ ಆಯೋಗ ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸುವುದು. ನಗರ ಪ್ರದೇಶಗಳ ಎಲ್ಲಾ ವ್ಯಕ್ತಿಗಳಿಗೆ ಅಗತ್ಯವಾಗಿರುವಂತಹ ಸೌಲಭ್ಯಗಳನ್ನು ನೀಡಬೇಕು. ಹಂತ ನಗರಗಳನ್ನು ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಈ ಒಂದು ನೀತಿ ಆಯೋಗ ಮಾಡ್ತದೆ. ಮತ್ತೆ ಒಳಗೊಳ್ಳುವಿಕೆ ಅಭಿವೃದ್ಧಿ ಅಂತ ಕರಿತೀವಿ ನಾವು. ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಏನು? ಎಲ್ಲರೂ ಕೂಡ ನಾವು ಅದರ ಭಾಗವಹಿಸಬೇಕು. ಇವತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರು, ಹಿಂದುಳಿದ ವರ್ಗದವರು, ದೀನರು, ದಲಿತರು, ಶೋಷಣೆಗೊಳಗಾದವರು ಎಲ್ಲರೂ ಕೂಡ ನೀವು ಪಾಲ್ಗೊಳ್ರಿ. ನೀವು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ರಿ, ನಾವು ಕೆಲಸಗಳನ್ನ ಮಾಡ್ತೀವಿ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸಗಳನ್ನ ಮಾಡ್ರಿ. ಅದನ್ನೇ ಕರೀತಾರೆ ಒಳಗೊಳ್ಳುವಿಕೆ ಅಭಿವೃದ್ಧಿ ಸಾಧಿಸುವುದು. ಒಳಗೊಳ್ಳುವಿಕೆ ಅಭಿವೃದ್ಧಿಯನ್ನು ಸಾಧಿಸುವುದು. ಇದನ್ನೇನ್ ಕರೀತಾರೆ? ಇನ್ಕ್ಲೂಸಿವ್ ಅಥವಾ ಇನ್ಕ್ಲೂಸಿವ್ ಅಂತ ಕರೀತಾರೆ. ಇನ್ಕ್ಲೂಸಿವ್ ಅಂತಂದ್ರೆ ಏನು? ಎಲ್ಲರನ್ನು ಒಳಗೊಂಡು ಗ್ರೋತ್ ಆಗೋದು, ಡೆವಲಪ್ಮೆಂಟ್ ಆಗೋದು. ನೀವು ಕಾರ್ ತಯಾರಿಸ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಆ ಕಾರ್ ತಯಾರಿಸುವಂತ ಕಾರಿಗೆ ವರ್ಷಲಕ್ಕೆ ಅರಿವಿಯರ್ ತಯಾರು ಮಾಡ್ರಿ ಅಂತ. ಹೌದಲ್ಲ? ಕಾರ್ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕಾರ್ಗಳನ್ನು ತಯಾರಿಸ್ತಾರೆ. ಕಾರ್ ತಯಾರಿಸಬೇಕಾದ್ರೆ ಆ ಕಾರನ್ನು ಒರೆಸಬೇಕಾದ್ರೆ ಕನಿಷ್ಠ ಅರಿವಿಯರ್ ಬೇಕಲ್ಲ.
ಕರೆಕ್ಟಾ? ಅರಿವಿ ಅಂದ್ರೆ ಬಟ್ಟೆ ಸುರೇಶ. ಬಟ್ಟಿ ಬರ್ತಾವಲ್ಲ ಬಟ್ಟಿ. ಏರ್ಪಿನ್ ಯಾಕದು? ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಎಲ್ಲರನ್ನು ಒಳಗೊಂಡು ಅಭಿವೃದ್ಧಿಯನ್ನು ಸಾಧಿಸುವುದು. ಒಳಗೊಳ್ಳುವಿಕೆ ಅಭಿವೃದ್ಧಿ ಸಾಧಿಸುವುದು, ನಗರ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿ, ಸಹಕಾರ ಒಕ್ಕೂಟ ನಿರ್ಮಾಣ ಮಾಡುವುದು, ಬೇರೆ ಬೇರೆ ದೇಶಗಳ ರೀತಿ ನೀತಿಗಳನ್ನ ಕಾಪಿ ಮಾಡುವುದು, ಅಲ್ಲಿರುವಂತ ಹೆಂಗ್ ಮಾಡಿದ್ದಾರೆ. ಹಾಗಾದ್ರೆ ನೀತಿ ಆಯೋಗದ ರಚನೆ ತೆಗೆದುಕೊಂಡಾಗ ನೀತಿ ಆಯೋಗದ ರಚನೆ ಹೆಂಗಿದೆ? ನೀತಿ ಆಯೋಗದ ರಚನೆ ತೆಗೆದುಕೊಂಡಾಗ ಇದರ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ತಾರೆ? ನರೇಂದ್ರ ಮೋದಿ ಅವರು. ಅಲ್ಲಿಂದ ಇಲ್ಲಿವರೆಗೆ ಅವರೇ ಅದಾರೆ. 2015 ಏನು ಸ್ಥಾಪನೆ ಆಗ್ಯದಲ್ಲ, ಅಲ್ಲಿಂದ 2023 ಆಯ್ತು, ಇವತ್ತಿಗೂ ಅವರೇ ಅದಾರೆ. ಅಧ್ಯಕ್ಷರು ನರೇಂದ್ರ ಮೋದಿ ಅವರು. ಇನ್ನು ಉಪಾಧ್ಯಕ್ಷರು ಯಾರಾದರೂ ಉಪಾಧ್ಯಕ್ಷರು? ಗುಂಡ್ಯಾದನ್ ಸುಮನ್ ಕೆ ಬೇರಿ. ಸುಮನ್ ಕೆ ಬೇರಿ ಅವರು ಉಪಾಧ್ಯಕ್ಷರಾದರೆ. ನೀತಿ ಆಯೋಗದ ಉಪಾಧ್ಯಕ್ಷರು ಸುಮನ್ ಕೆ ಬೇರಿ ಅನ್ನುವಂಥವ್ರು. ಅಧ್ಯಕ್ಷರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು. ಇನ್ನ ಸಿಇಒ ಯಾರದಾರೆ? ಇದರ ಸಿಇಒ ಇದರ ಮೇಲೆ ಕ್ವಶನ್ ಕೇಳುವ ಕಾವೇರಿ ಅಕ್ಕ, ಸಿಇಒ ಆಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಸುಬ್ರಹ್ಮಣ್ಯ ನೋಡಿ, ಸಿಇಒ. ಸುಬ್ರಹ್ಮಣ್ಯ ಸಿಇಒ ಯಾರದಾರ ಅಂದ್ರ BVR ಸುಬ್ರಹ್ಮಣ್ಯ ಅಯ್ಯರ್ ಅಂತ ಕರಿತೀವಿ, ಸುಬ್ರಹ್ಮಣ್ಯ ಅವರು. ಇನ್ನ ಹೌದು, ಸಿಂಧುಶ್ರೀ ಕೋಲಾರ್ ಫಸ್ಟ್ ಇದ್ರು ಅವರು. ಪೂರ್ಣಾವಧಿಯ ಸದಸ್ಯರು ಕಿರಣ್. ಸಿಇಒ ಅಂತಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಕರಿತೀವಿ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರು IS ಲೆವೆಲ್ ಅಧಿಕಾರಿಗಳಿರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ? ಕಂಟ್ರೋಲ್ ತರ್ತಾರೆ ಅಷ್ಟು. ಪೂರ್ಣಾವಧಿಯ ಸದಸ್ಯರಂದ್ರೆ ಎಷ್ಟು ಜನ ಆದ್ರೆ ಪೂರ್ಣಾವಧಿ ಸದಸ್ಯರು? ವೆರಿ ಗುಡ್. ಪೂರ್ಣಾವಧಿ ಸದಸ್ಯರು ಎಷ್ಟು ಜನ ಅದಾರ ಅಂದ್ರೆ 4 ಜನ ಅದಾರ ನೋಡಿ. VK ಸಾರಸ್ವತ್ ಅಂತ ಹೇಳಿ, ಮತ್ತೆ ಪೂರ್ಣಾವಧಿ ಸದಸ್ಯರು ಪ್ರೊಫೆಸರ್ ರಮೇಶ್ ಚಂದ್ರ ಅಂತೇಳಿ, ಮತ್ತೆ ಡಾಕ್ಟರ್ ವಿನೋದ್ ಪೌಲ್ ಅಂತ ಹೇಳಿ, ಮತ್ತೆ ಅರವಿಂದ ವೀರಮಣಿ ಪೂರ್ಣಾವಧಿಯ ಸದಸ್ಯರು. ಇನ್ನ ವಿಶೇಷ ಆಹ್ವಾನಿತರಂತ ಬರ್ತಾರೆ. ಪಿಯೂಷ್ ಗೋಯಲ್ ಆಗಿರಬಹುದು, ನಿತಿನ್ ಗಡ್ಕರಿ ಆಗಿರಬಹುದು, ರಾವ್ ಜಿತೇಂದ್ರ ಸಿಂಗ್ ಆಗಿರಬಹುದು, ಮತ್ತೆ ಅಶ್ವಿನಿ ವೈಭವ್ ಆಗಿರಬಹುದು. ಅವರನ್ನ ವಿಶೇಷ ಆಹ್ವಾನಿತರು ಅಂತ ಕರೀತಾರೆ. ಇನ್ನ ಪದನಿಮಿತ್ತ ಸದಸ್ಯರು ಯಾರಾಗಿರ್ತಾರೆ? ಪದನಿಮಿತ್ತ ಸದಸ್ಯರು ಇಲ್ಲಿ 4 ಜನ ಅದಾರೆ ಪದನಿಮಿತ್ತ ಸದಸ್ಯರು. ಯಾರ್ಯಾರು? ನಿರ್ಮಲಾ ಸೀತಾರಾಮನ್, ಮತ್ತೆ ಅಮಿತ್ ಶಾ, ಮತ್ತೆ ರಾಜನಾಥ್ ಸಿಂಗ್, ಮತ್ತೆ ನರೇಂದ್ರ ಸಿಂಗ್ ತೋಮರ್, ಮಹಾತ್ಮ ಅವರು. ಇದನ್ನೆಲ್ಲ ಎಕ್ಸಾಮ್ ಕೇಳಂಗಿಲ್ಲ. ಯಾವ ಎಕ್ಸಾಮ್ ಕೇಳಂಗಿಲ್ಲ. ಏನ್ ಕೇಳ್ತಾನ? ಅಧ್ಯಕ್ಷರು ಕೇಳ್ತಾನೆ, ಉಪಾಧ್ಯಕ್ಷರು ಕೇಳ್ತಾನೆ, ಸಿಇಒ ಕೇಳ್ತಾನೆ. ಮತ್ತೇನ್ ಕೇಳಬಹುದು? ಒಳ್ಳೆ ಪ್ರಶ್ನೆ ಒಂದು, ಏನ್ ತಪ್ಪಿದೆ? ಏನ್ ಕೇಳಬಹುದು? ಸದಸ್ಯರು ಯಾರಾಗಿರ್ತಾರ ಅಂತ ಕೇಳ್ತಾನೆ. ನೀತಿ ಆಯೋಗದ ಸದಸ್ಯರು
ನೀತಿ ಆಯೋಗದ ಸದಸ್ಯರು ಯಾರಾಗಿರ್ತಾರೆ ಅಂದ್ರೆ ನೀತಿ ಆಯೋಗದ ಸದಸ್ಯರು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರ್ತಾರೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಏನಾಗುತ್ತಾರೆ ಅಂದ್ರೆ ಇದರ ಸದಸ್ಯರಾಗಿ ಸೇವೆ ಮಾಡ್ತಾರೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಇದರ ಸದಸ್ಯರಾಗಿ ಸೇವೆಯನ್ನು ಮಾಡ್ತಾರೆ. ಏನ್ ಸರ್ ನೀತಿ ಆಯೋಗ ಏನ್ ಕೆಲಸ ಮಾಡ್ತದೆ? ಬಡತನ ನಿರ್ಮೂಲನೆ ಮಾಡ್ಬೇಕಂತ ಮಾಡ್ತದೆ, ಸಣ್ಣ ಉದ್ಯಮಗಳನ್ನು ಅಭಿವೃದ್ಧಿ ಮಾಡ್ತದೆ, ಸಹಭಾಗಿತ್ವ ಅಭಿವೃದ್ಧಿಯನ್ನು ಮಾಡ್ತದೆ, ಮಾನವ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತದೆ, ಮತ್ತೆ ಸಾಮಾಜಿಕ ಬಂಡವಾಳ ಫಲಗಳನ್ನು ಏನ್ ಮಾಡ್ತದೆ? ಅಭಿವೃದ್ಧಿ ಮಾಡುವಂತ. ಒಟ್ಟಾರೆಯಾಗಿ ನೀತಿ ಆಯೋಗ ಅನ್ನುವಂಥದ್ದು ಪ್ರಸ್ತುತ ಭಾರತ ದೇಶದ ಈ ಒಂದು ಯೋಜನೆಗಳನ್ನು ರೂಪಿಸುವಂತ ತಾಕತ್ತು ಈ ಒಂದು ಸಂಸ್ಥೆಗಿದೆ. ಯೋಜನೆಗಳನ್ನು ಡೆವಲಪ್ಮೆಂಟ್ ಮಾಡುವಂತ ಸಂಸ್ಥೆ ಇದಾಗಿದೆ. SD ಅವರಿಗೆ ನಾನು ನೋಟ್ಸ್ ರೆಫರೆನ್ಸ್ ಮಾಡಿದ್ರೆ ಸಾಕು, ಯಾವ ಬುಕ್ ಬೇಡ ಏನು ಬೇಡ, ಇದೇ ಮಿಕ್ಕಿ ಹೊತ್ತು ಸಾಕು. ಹೌದೌದು. ಹಾಗಾದ್ರೆ ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಎಷ್ಟು ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದವ ಅಂತಂದ್ರೆ ಟೋಟಲ್ 12 ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದವ. ಎಸ್, ನೀತಿ ಆಯೋಗ ಸ್ಥಾಪನೆಯಾದ ವರ್ಷ 2015 ಜನವರಿ 1, 2015 ಜನವರಿ 1ರಂದು ನೀತಿ ಆಯೋಗ ಸ್ಥಾಪನೆಯಾಗಿದೆ. ಮಹೇಶ್ KS ಸಾಕು, KS ಸಿಂಪಲ್ ಕೇಳ್ತಾನ, ಬಾಳ ಏನಿರಂಗಿಲ್ಲ KS ಪ್ರಶ್ನೆ. KS ಅನ್ನೋದ್ರೆ ಓಕೆ. ಪ್ರಥಮ ಪಂಚವಾರ್ಷಿಕ ಯೋಜನೆ ತೆಗೆದುಕೊಂಡಾಗ 1ನೇ ಪಂಚವಾರ್ಷಿಕ ಯೋಜನೆ ನೀವು ಸಾಕು ಬೇಕು ಅನ್ನೋದು ಎಲ್ಲಿ ಹೇಳ್ಬೇಕಂದ್ರೆ ನೀವು ಇರೋ ಕ್ಲಾಸ್ನಾಗ ಹೇಳ್ರಿ. ಪ್ಲಸ್ ಕ್ಲಾಸ್ನಲ್ಲಿ ನೀವೇನು ಪ್ಲಸ್ ಕ್ಲಾಸ್ 20 ತೊಗೊಂಡಿರ್ತಾರಲ್ಲ ಅಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಸ್ಟೋರ್ ತೊಗೊಂಡವ್ರಿಗೆ ಇಲ್ಲಿ ಸಾಕನ್ನಂಗಿಲ್ಲ. ನಾ ಎಷ್ಟು ಗಂಟೆ ಆದ ಅಷ್ಟು ಗಂಟೆ ಹೇಳ್ತೀನಿ. ಸ್ಟೋರ್ ಕ್ಲಾಸ್ನವ್ರಿಗೆ ಲಿಮಿಟ್ ಇರ್ತಾವ ಕ್ಲಾಸ್ಗಳು. ಅವ್ರು 396 ಕೊಟ್ಟು ಬಂದಿರ್ತಾರೆ, ಅವ್ರಿಗೆ ನಾವು ಇದು ಮಾಡೋದು ಬೇಡ. ನೀವೇನು 2 ವರ್ಷ ಪ್ಲಸ್ ಕ್ಲಾಸ್ ತೊಗೊಂಡಿರಲ್ಲ, ನಿಮ್ಮ ತಿಂಗಳಿಗೆ ಒಂದೊಂದು ವರ್ಕ್ಶಾಪ್ಗಳೇನು ಪ್ಲಸ್ ಕ್ಲಾಸ್ ಅಂತ ತೋತೀನಿ. ನನಗೆ ಹೊಸ ಹೊಸ ನೀವು ಹೇಳ್ಕೊಡ್ತೀನಿ. ಅವ್ರಿಗೆ ಸಿಲೆಬಸ್ ಮುಗಿಸ್ಲಿಲ್ಲ ಅಂತಂದ್ರೆ ಅಲ್ಲಿ ಪ್ರೀ ಕ್ಲಾಸ್ನೇ ಬಂದು ಜಗಳ ಮಾಡ್ತಾರೆ ಜೊತೆ. ಅವರು ಅದು ಮುಗಿಸಲಿಲ್ಲ. ನೀವು ಪ್ಲಸ್ ಕ್ಲಾಸ್ ಏನು 2 ವರ್ಷ 3 ವರ್ಷ ತೊಗೊಂಡಿರ್ತಾರಲ್ಲ ಅವರಿಗೆ ನಾ ನಿರಂತರವಾಗಿ ಬ್ಯಾಚ್ ಕೋರ್ಸ್ಗಳನ್ನು ಮಾಡ್ತೇನೆ. ಸುನಿಲ್ಲ ಸುಮ್ಕುಂದ್ರಲೆ ಬರೀ ಇದೇ ಮಾಡ್ಲೇನಿ ಸರ್. ರಮೇಶ್ ಸಿಲೆಬಸ್ ವೈಸ್ ಹೇಳಕತ್ತೀನಿ. ನಿನ್ನೆ ಎಕನಾಮಿಕ್ಸ್ PT ಕೇಳೀನಿ, ಇವತ್ತು ನೇರವಾಗಿ ಡೈರೆಕ್ಟ್ ಪಂಚವಾರ್ಷಿಕ ಯೋಜನೆ ಹೇಳಕತ್ತೀನಿ. ಇದು ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್. ಇದು ಪಂಚವಾರ್ಷಿಕ ಯೋಜನೆಗಳು, ಚಾಪ್ಟರ್ ನಂಬರ್ 2. ಪ್ರಥಮ ಪಂಚವಾರ್ಷಿಕ ಯೋಜನೆ ಅಥವಾ ಹಿಂಗೆ ಬರೋರು 1ನೇ ಪಂಚವಾರ್ಷಿಕ ಯೋಜನೆ. ರೋಮನ್ ಅಂಕಿ 1, 1ನೇಯ ಪಂಚವಾರ್ಷಿಕ ಯೋಜನೆ. ಮೊದಲ ಪಂಚವಾರ್ಷಿಕ ಯೋಜನೆ ಪ್ರಾರಂಭಗೊಂಡ ವರ್ಷ 1951 ಆರಂಭ ಆಗಿ 1956 ಎಂಡ್ ಆಯ್ತು. 1951 ಏಪ್ರಿಲ್ 1ನೇ ತಾರೀಕು ಸ್ಟಾರ್ಟ್ ಆಗಿದೆ. ಏಪ್ರಿಲ್ 1ಕ್ಕೆ ಆರಂಭ ಆಗಿ 1956 ಮಾರ್ಚ್ 31ಕ್ಕೆ ಎಂಡ್ ಆಗಿದೆ. 1951 ಏಪ್ರಿಲ್ 1ಕ್ಕೆ ಆರಂಭ ಆಗಿ 1956 ಮಾರ್ಚ್ 31ಕ್ಕೆ ಎಂಡ್ ಆಗಿರುವಂತದ್ದು ಈ ಪ್ರಥಮ ಪಂಚವಾರ್ಷಿಕ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ. ಹಾಗಾದ್ರೆ ಪ್ರಥಮ ಪಂಚವಾರ್ಷಿಕ ಯೋಜನೆ ಇದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇದರ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಆದವರು ಯಾರು? ಪ್ರಥಮ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷರಾಗಿ ಆಯ್ಕೆ ಆದಂತವ್ರು ಯಾರು ಅಂತಂದ್ರೆ ಗುಜರಲಾಲ್ ನಂದಾ ಅನ್ನುವಂತ ವ್ಯಕ್ತಿ ಇದರ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಗುಜರಲಾಲ್ ನಂದಾ ಅನ್ನುವಂತ ವ್ಯಕ್ತಿ. ಗುಜರಲಾಲ್ ನಂದಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆದ್ರೆ ಇದು ಯಾವ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿದೆ ಅಂದ್ರೆ ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿತ್ತು. ಪ್ರಥಮ ಪಂಚವಾರ್ಷಿಕ ಯೋಜನೆ ಇದೆಯಲ್ಲ
ಇದು ಕೃಷಿ ಕ್ಷೇತ್ರ. ಯಾಕಂದ್ರೆ ನಮ್ಮ ದೇಶ ನೇಗಿಲ ಯೋಗಿಯ ದೇಶ, ಅನ್ನದಾತನ ದೇಶ, ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದರಿಂದ ಅಗ್ರಿಕಲ್ಚರ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತೇಳಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಯಿತು. ಈ ಒಂದು ಪಂಚವಾರ್ಷಿಕ ಯೋಜನೆಗೆ ಅಂದಾಜು ಮಾಡಿದಂತ ಅಮೌಂಟ್ ಎಷ್ಟು? ಅಂದಾಜು ಮಾಡಿದಂತ ಅಮೌಂಟ್ 2378 ಕೋಟಿ ಅಂದಾಜು ಮಾಡಿದ್ರು. ಖರ್ಚಾಗಿದ್ದು 1960 ಕೋಟಿ ರೂಪಾಯಿ ಖರ್ಚಾಯಿತು. ಪ್ರಥಮ ಪಂಚವಾರ್ಷಿಕ ಯೋಜನೆಗೆ ಅಂದಾಜು 2378 ಕೋಟಿ ಅಂದಾಜು ಮಾಡಿದ್ರು. 1960 ಕೋಟಿ ರೂಪಾಯಿ ಏನಾಯ್ತಂದ್ರ ಖರ್ಚಾಗಿರುವಂತದ್ದು. ಇನ್ನ ಜಿಡಿಪಿಯ ಗುರಿ ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಜಿಡಿಪಿಯ ಗುರಿ ಎಷ್ಟಿತ್ತು ಅಂತಂದ್ರೆ 2.1 ಇತ್ತು. ಆದ್ರೆ ಸಾಧನೆ ಮಾಡಿದ್ದು 3.7. ತನ್ನ ಗುರಿಯನ್ನು ಮೀರಿ ಸಾಧನೆ ಮಾಡಿತ್ತು. 2.1 ಬದಲಾಗಿ 3.7 ಸಾಧನೆ ಮಾಡಿದೆ. ಅಂದ್ರೆ ಪ್ರಥಮ ಪಂಚವಾರ್ಷಿಕ ಯೋಜನೆ ತನ್ನ ಗುರಿಯನ್ನು ಮೀರಿ ಸಾಧನೆ ಮಾಡಿತ್ತು ಅಂತ. ಈ ಪ್ರಥಮ ಪಂಚವಾರ್ಷಿಕ ಯೋಜನೆಯನ್ನ ಯಾರ ಮಾದರಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂತಂದ್ರೆ ಇದಕ್ಕೊಬ್ಬ ಒಳ್ಳೆ ಮಾರ್ಗದರ್ಶಕರಿದ್ರು. ಅವ್ರು ಯಾರಂದ್ರೆ ಹೆರಾಲ್ಡ್ ಡೋಮರ್ ಅನ್ನುವಂತ ವ್ಯಕ್ತಿ. ಹೆರಾಲ್ಡ್ ಡೋಮರ್. ಅದಕ್ಕೆ ಇದನ್ನು ಹೆರಾಲ್ಡ್ ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಪ್ರಥಮ ಪಂಚವಾರ್ಷಿಕ ಯೋಜನೆ ಹೆರಾಲ್ಡ್ ಡೋಮರ್ ಅವರ ಮಾದರಿಯಲ್ಲಿ ಸ್ಥಾಪನೆಯಾಗಿರುವಂತ ಯೋಜನೆ. ಹಾಗಾದ್ರೆ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳನ್ನು ತೆಗೆದುಕೊಂಡಾಗ ಏನು ಸಾಧನೆಗಳನ್ನು ಮಾಡಿದರು? ಸಾಧನೆಗಳು ಪ್ರಥಮ ಪಂಚವಾರ್ಷಿಕ ಯೋಜನೆಯ ಏನು ಸಾಧನೆಗಳನ್ನ ಮಾಡಿದ್ರು ಅಂತಂದ್ರೆ, ಒಂದು, ನೀರಾವರಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಉದಾಹರಣೆ ಬಾಕ್ರಾನಂಗಲ್ ಯೋಜನೆ ಆಗಿರಬಹುದು, ಇನ್ನ ಹಿರಾಕುಡ್ ಯೋಜನೆ ಆಗಿರಬಹುದು, ಮತ್ತೆ ಮೆಟ್ಟೂರು ಯೋಜನೆ ಆಗಿರಬಹುದು. ಬಾಕ್ರಾನಂಗಲ್ ಯೋಜನೆ ಸಟ್ಲೇಜ್ ನದಿಗೆ ಅಡ್ಡಲಾಗಿ, ಹಿರಾಕುಡ್ ಯೋಜನೆ ಮಹಾನದಿಗೆ ಅಡ್ಡಲಾಗಿ, ಮೆಟ್ಟೂರು ಯೋಜನೆ ಕಾವೇರಿ ನದಿಗೆ ಅಡ್ಡಲಾಗಿ. ಬಾಕ್ರಾನಂಗಲ್ ಯೋಜನೆ ಹಿಮಾಚಲ ಪ್ರದೇಶದಲ್ಲಿ, ಹಿರಾಕುಡ್ ಯೋಜನೆ ಒಡಿಶಾ ರಾಜ್ಯದಲ್ಲಿ, ಮೆಟ್ಟೂರು ಯೋಜನೆ ತಮಿಳುನಾಡಲ್ಲಿ. ಇದನ್ನು ಗ್ರ್ಯಾಂಡ್ ಸ್ಟ್ಯಾನ್ಲಿ ಯೋಜನೆ ಅಂತ ಹೇಳಿ ಕರೀತಾರೆ. ಪ್ರಥಮ ಪಂಚವಾರ್ಷಿಕ ಯೋಜನೆ ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿದ್ದರಿಂದ ನೀರಾವರಿಯನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ನೀರಾವರಿಗೆ ಮುಂದಾದರು. ಅದಕ್ಕೆ ಬಾಕ್ರಾನಂಗಲ್ ಯೋಜನೆ, ಹಿರಾಕುಡ್ ಯೋಜನೆ, ಮೆಟ್ಟೂರು ಯೋಜನೆಗಳು ಈ ಪ್ರಥಮ ಪಂಚವಾರ್ಷಿಕ ಸಾಧನೆಗಳನ್ನು ನೋಡ್ತೀವಿ ನಾವು. ಇನ್ನ 1952ರಲ್ಲಿ ಒಂದು ಯೋಜನೆ ಜಾರಿಗೆ ಬಂತು. ಯಾವುದು? ಸಿಡಿಪಿ ಅಂತ ಕರಿತೀವಿ. ಇದು ಭಾರತ ದೇಶದಲ್ಲಿ ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದ ಮೊಟ್ಟ ಮೊದಲ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ. ಸಿಡಿಪಿ ಯೋಜನೆ. ಸಿಡಿಪಿ ಅಂದ್ರೆ ಏನು? ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಸಮುದಾಯದ ಅಭಿವೃದ್ಧಿ ಯೋಜನೆ. ಸಮುದಾಯದ ಅಭಿವೃದ್ಧಿ ಯೋಜನೆ. ಸಮುದಾಯದ ಅಭಿವೃದ್ಧಿ ಯೋಜನೆ. ಸಮುದಾಯದತ್ತ ಅಭಿವೃದ್ಧಿ ಯೋಜನೆಯನ್ನ ಸಿಡಿಪಿ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, 1952ರಲ್ಲಿ ಈ ಒಂದು ಸ್ಕೀಮ್ ಅನ್ನು ಜಾರಿಗೆ ತರುವುದರ ಮೂಲಕ ದೇಶವನ್ನು ಆರ್ಥಿಕವಾಗಿ ಅಭಿವೃದ್ಧಿ ಮಾಡುವಂತ ಉದ್ದೇಶ ಹೊಂದಲಾಗಿತ್ತು. ಅಷ್ಟೇ ಅಲ್ಲ, 1952ರಲ್ಲಿ ನಮ್ಮ ದೇಶದಲ್ಲಿ ಕುಟುಂಬ ಯೋಜನೆಯನ್ನು ಜಾರಿಗೆ ತಂದೆವು. ಕುಟುಂಬ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ದೇಶದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವುದು. ಅದಕ್ಕೆ ಮಕ್ಕಳು ಆಯ್ಕೆ ಆಗಬೇಕ ವಿನಃ ಆಕಸ್ಮಿಕ ಆಗಬಾರದು ಅನ್ನುವಂಥದ್ದು ಈ ಕುಟುಂಬ ಯೋಜನೆಯ ಮುಖ್ಯ ಉದ್ದೇಶ ಆಗಿತ್ತು. ಮಕ್ಕಳು ಆಯ್ಕೆ ಆಗಬೇಕ ಹೊರತು ಆಕಸ್ಮಿಕವಾಗಬಾರದು. 1952ರಲ್ಲಿ ಈ ಒಂದು ಕುಟುಂಬ ಯೋಜನೆಯನ್ನು ಜಾರಿಗೆ ತರಲಾಯಿತು. ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹ ಸ್ಕೀಮ್ ಇದು, ಕುಟುಂಬ ಯೋಜನೆ. ಇನ್ನ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳೇನು? ಇದೇ ಪಂಚವಾರ್ಷಿಕ ಯೋಜನೆಯಲ್ಲಿ 1953ರಲ್ಲಿ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣದಲ್ಲಿ ಒಂದು ಹಡಗು ನಿರ್ಮಾಣ ಕೇಂದ್ರವನ್ನು ಪ್ರಾರಂಭ ಮಾಡಲಾಯಿತು. ಅದಕ್ಕೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಕರಿತೀವಿ. ಹಿಂದೂಸ್ತಾನ್ ಹಡಗು ಕಟ್ಟುವ ಕಾರ್ಖಾನೆ 1953ರಲ್ಲಿ ಇಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಪ್ರಾರಂಭ ಮಾಡಿದೆವು. ಕರೆಕ್ಟಾ? ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ 1953ರಲ್ಲಿ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, 1953ರಲ್ಲಿ ಮತ್ತೊಂದು ಸ್ಕೀಮ್ ಜಾರಿಗೆ ಬರ್ತದೆ, ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಅಂತ. ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಅನ್ನುವಂಥದ್ದು 1953ರಲ್ಲಿ ಜಾರಿಗೆ ಬಂದಂತ ಮತ್ತೊಂದು ಸ್ಕೀಮ್. ಇನ್ನು ಈ ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ 1955ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಇದೆಯಲ್ಲ, ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಅನ್ನ 1955 ಜುಲೈ 1ರಂದು ಇದನ್ನ ರಾಷ್ಟ್ರೀಕರಣ ಮಾಡಿಕೊಳ್ಳಲಾಯಿತು. ಕರೆಕ್ಟಾ? 1955 ಜುಲೈ 1ರಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ರಾಷ್ಟ್ರೀಕರಣ ಮಾಡಿಕೊಳ್ಳಲಾಗ್ತದೆ. ಆಕ್ಚುಲಿ ಇದರ ಮೊದಲ ಹೆಸರು ಏನಂದ್ರ ಇಂಪೀರಿಯಲ್ ಬ್ಯಾಂಕ್. ಇಂಪೀರಿಯಲ್ ಬ್ಯಾಂಕ್ ಅಂತ ಘೋಷಣೆ ಮಾಡಿದ ವರ್ಷ 1920ರಲ್ಲಿ. ಆಕ್ಚುಲಿ ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಮುಂಬೈ, ಬ್ಯಾಂಕ್ ಆಫ್ ಮದ್ರಾಸ್ ಅಂತ ಕರೀತಿದ್ರು. ಆ ಮೂರು ಬ್ಯಾಂಕ್ಗಳನ್ನು ಒಂದುಗೂಡಿಸಿ ಇಂಪೀರಿಯಲ್ ಬ್ಯಾಂಕ್ ಮಾಡಿದ್ರು. ಆ ಇಂಪೀರಿಯಲ್ ಹೋಗಿ ಮುಂದೆ ಏನಾಯ್ತು? SBI ಆಗಿ ಪರಿವರ್ತನೆ ಆಯಿತು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಪರಿವರ್ತನೆ ಆಯಿತು.
ಇನ್ನು ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಮಾಡಿದಂತ ಇನ್ನೂ ಸಾಕಷ್ಟು ಸಾಧನೆಗಳು. ಕಾಂಡ್ಲಾ ಬಂದರವನ್ನು ಅಭಿವೃದ್ಧಿ ಮಾಡಲಾಯಿತು. ಈ ಕಾಂಡ್ಲಾ ಬಂದರವನ್ನು ಏನಂತ ಕರೀತಾರೆ ಪ್ರೆಸೆಂಟ್ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಬಂದರ ಅಂತ ಕರೀತಾರೆ, ಉಬ್ಬರಹಿತ ಬಂದರ ಅಂತ ಕರೀತಾರೆ. ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಗುಜರಾತ್ ರಾಜ್ಯದಲ್ಲಿರುವಂತಹ ಕಾಂಡ್ಲಾ ಬಂದರವನ್ನು ಅಭಿವೃದ್ಧಿ ಮಾಡಲಾಯಿತು. ಅಷ್ಟೇ ಅಲ್ಲದೆ ಜಾರ್ಖಂಡ್ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ರು. ಜಾರ್ಖಂಡ್ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದಂತ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಯಾವುದು? ಎಸ್, ಗಿರಿ ಅವರೇ ಕರೆಕ್ಟ್. ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಸಿಂದ್ರಿ, ಈ ಒಂದು ಕೆಮಿಕಲ್ ಫರ್ಟಿಲೈಸರ್ ಇಂಡಸ್ಟ್ರಿ ಅಂತ ಕರಿತೀವಿ. ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ದು, ಅದು ದೊಡ್ಡ ಮಟ್ಟದ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಯನ್ನ ಪ್ರಾರಂಭ ಮಾಡಲಾಯಿತು ಅಂತ ಹೇಳಿ ನೋಡ್ತೀವಿ. ಒಟ್ಟಾರೆಯಾಗಿ ಪ್ರಥಮ ಪಂಚವಾರ್ಷಿಕ ಯೋಜನೆ ಯಶಸ್ವಿ ಆಗ್ತದೆ. ಆ ಪ್ರಥಮ ಪಂಚವಾರ್ಷಿಕ ಯೋಜನೆ ನಾವೇನು ಗುರಿಯನ್ನು ಹಮ್ಮಿಕೊಂಡಿದ್ದೀವಲ್ಲ ಅದನ್ನ ಮೀರಿ ಸಾಧನೆ ಮಾಡಿರುವಂತದ್ದು. 1951ರಿಂದ 56 ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗಿದ್ದರು. ಉಪಾಧ್ಯಕ್ಷರಾಗಿ ಗುಜರ್ಲಾಲ್ ನಂದ್ ಅವರು. ಕೃಷಿ ಕ್ಷೇತ್ರಕ್ಕೆ ಆದ್ಯತೆಯನ್ನು ಕೊಡಲಾಯಿತು. ಅಂದಾಜು ಮಾಡಿದಂತ ಅಮೌಂಟ್ 2378 ಆದರೆ ಖರ್ಚು ಮಾಡಿದಂತ ಅಮೌಂಟ್ 1960 ಕೋಟಿ ಅಮೌಂಟ್ ಅನ್ನು ಖರ್ಚು ಮಾಡಲಾಯಿತು. ಜಿಡಿಪಿಯ ಗುರಿ 2.1 ಬದಲಾಗಿ 3.7ರಷ್ಟು ಸಾಧನೆ ಮಾಡಲಾಯಿತು. ಈ ಪಂಚವಾರ್ಷಿಕ ಯೋಜನೆಯನ್ನ ಹೆರಾಲ್ಡ್ ಡೊಮರ್ ಮಾದರಿ ಯೋಜನೆ ಅಂತ ಕರೀತಾರೆ. ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಬಾಕ್ರಾನಂಗಲ್ ಯೋಜನೆ ಆಗಿರಬಹುದು, ಹಿರಾಕೋಟ್ ಯೋಜನೆ ಆಗಿರಬಹುದು, ಮೆಟ್ಟೂರು ಯೋಜನೆ ಆಗಿರಬಹುದು, ಆಮೇಲೆ ಈ ಸಿಡಿಪಿ ಅಂದ್ರೆ ಸಮುದಾಯದತ್ತ ಅಭಿವೃದ್ಧಿ ಯೋಜನೆ ಆಗಿರಬಹುದು, ಕುಟುಂಬ ಯೋಜನೆ ಆಗಿರಬಹುದು, ಆಮೇಲೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಹಿಂದೂಸ್ತಾನ್ ಈ ಒಂದು ಹಡಗು ನಿರ್ಮಾಣ ಮಾಡುವ ಕೇಂದ್ರ ಆಗಿರಬಹುದು, ರಾಷ್ಟ್ರೀಯ ವಿಸ್ತರಣಾ ಯೋಜನೆ ಆಗಿರಬಹುದು, ಆಮೇಲೆ SBI ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಿಕೊಳ್ಳೋದಾಗಿರಬಹುದು, ಕಾಂಡ್ಲಾ ಬಂದರದ ಅಭಿವೃದ್ಧಿ ಆಗಿರಬಹುದು, ಸಿಂದ್ರಿ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆಯನ್ನ ಇದನ್ನ ಇಷ್ಟು ಇದು ಪಂಚವಾರ್ಷಿಕ ಯೋಜನೆಯ ಪ್ರಥಮ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ 2, 3, 4, 5 ಪಂಚವಾರ್ಷಿಕ ಯೋಜನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ.